ಹಲೋ ನಮಸ್ಕಾರ ಜಿಂದಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು. ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವ್ರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್ ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ, ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ, ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮ್ಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ. ಕನ್ನಡ ಸಿನಿಮಾ ತಾರೆ ಯಶ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಸಿನಿಮಾಗೆ ಸಂಬಂಧಿಸಿದ ವಿಷಯದ ಬಗ್ಗೆ ಅಲ್ಲ, ಬದಲಾಗಿ ಕಾವೇರಿ ಹಾಗೂ ರೈತರ ವಿಷಯದಲ್ಲಿ ಮಾಧ್ಯಮಗಳಿಗೆ ಸವಾಲನ್ನ ಒಡ್ಡಿದ್ದಾರೆ. ಸಿನಿಮಾದಲ್ಲಿ ಕನ್ನಡ ಪ್ರೀತಿ ಕಾಳಜಿ ತೋರಿಸಿ ನಿಜವಾದ ಹೋರಾಟದ ಸಮಯದಲ್ಲಿ ಗೈರು ಹಾಜರಾಗಿದ್ದಕ್ಕೆ ಈ ಹಿಂದೆ ಮಾಧ್ಯಮಗಳು ಹಾಗೂ ಜನರು ಕೆಲ ಸಿನಿಮಾ ನಟರನ್ನ ಪ್ರಶ್ನೆ ಮಾಡಿದ್ರು. ರೈತರು ರಸ್ತೆಗಿಳಿದು ಹೋರಾಟ ಮಾಡ್ತಿದ್ದ ಸಮಯದಲ್ಲಿ ಕಣ್ಮರೆಯಾಗಿದ್ದಕ್ಕೆ ಹೋರಾಟಗಾರರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ರಂಗಾಗಿರುವ ಯಶ್ ಮಾಧ್ಯಮಗಳಿಗೆ ಸವಾಲನ್ನ ಒಡ್ಡಿದ್ದಾರೆ. ಟ್ವಿಟರ್ನಲ್ಲಿ ವಿಡಿಯೋ ಒಂದನ್ನ ಅಪ್ಡೇಟ್ ಮಾಡಿದ್ದಾರೆ. ಅಷ್ಟಕ್ಕೂ ಆ ವಿಡಿಯೋದಲ್ಲಿ ಏನಿದೆ ನೋಡೋಣ ಬನ್ನಿ. ನಮಸ್ಕಾರ. ಶಬಾಷ್ ಪಬ್ಲಿಕ್ ಟಿವಿ, ನೀವೊಂದು ಸವಾಲು ನನಗೂ ಕೊಟ್ಟಿದ್ದೀರಾ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದ್ದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನೊಬ್ಬ ಸಿನಿಮಾ ಕಲಾವಿದ. ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು, ನಾಡಿನ ಸಂಸ್ಕೃತಿಯ ರಾಯಭಾರಿಗಳು ನಾವಾಗಿರ್ತೀವಿ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂಥ ವ್ಯಕ್ತಿ ನಾನು. ಜೊತೆಗೆ ನನಗೆ ಸಾಮಾಜಿಕ ಕಳಕಳಿನೂ ಇದೆ, ಜವಾಬ್ದಾರಿನೂ ಇದೆ, ಆ ಅರಿವು ನನಗಿದೆ. ಏನು ಮಾಡಬೇಕು, ನಮ್ಮ ಜನಗಳಿಂದ ನಾವು ಬದುಕಿರೋದು, ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ಬಟ್ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಶ್ಯೂ ಆದಾಗ, ಯಾವುದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು? ತೆರೆ ಮೇಲೆ ಡೈಲಾಗ್ ಹೊಡಿತಾರೆ. ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ? ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಮಜಾ ಮಾಡ್ತಿದ್ದಾರೆ. ಶೂಟಿಂಗ್ ಅಂದರೆ ಮಜಾ, ಶೂಟಿಂಗ್ ಅಂದರೆ ಶೋಕಿ ಅನ್ನೋ ಥರ ಪೋಟ್ರೆ ಆಗಿದ್ದ ಕೆಲವು ಸಂದರ್ಭಗಳು ನನ್ನ ಮನಸ್ಸಿಗೆ ನೋವುಂಟು ಮಾಡಿತ್ತು. ಶೂಟಿಂಗ್ ಅಂದರೆ ಅದು ಒಂದು ಕೆಲಸ. ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತೀವಿ, ನಾವು ದಿನಗೂಲಿಯವ್ರ ಥರ ದುಡ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಅರಿವು ಜನಕ್ಕೆ ಮೂಡಿಸುವಂಥ ಮಾಧ್ಯಮಗಳು, ಮೂಡಿಸ್ಬೇಕಾದಂಥ ಮಾಧ್ಯಮಗಳು, ನಾವು ಶೋಕಿ ಮಾಡ್ತೀವಿ, ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಕೆಲವು ಮಾಧ್ಯಮಗಳು ಪ್ರೋಗ್ರಾಮ್ಗಳು ಮಾಡಿದ್ದು ನನ್ನ ಗಮನಕ್ಕೆ ಬಂದು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ನಾನು ಆ ಇಂಟರ್ವ್ಯೂಲಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬಟ್ ಈಗ ಸೂಪರ್, ನೀವು ಸವಾಲಂತಲೇ ಸ್ವೀಕರಿಸಿದ್ರೆ ನನಗೂ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ನಾನು ಹೇಳಿದ್ದಿಷ್ಟೇ, ಎಷ್ಟು ಕೋಟಿ ವ್ಯವಹಾರ ಮಾಧ್ಯಮಗಳು ಕರ್ನಾಟಕದಲ್ಲಿ ಮಾಡ್ತಾಯಿವೆ, ಎಷ್ಟು ಸಿನಿಮಾಗಳು ಮಾಡ್ತಾಯಿವೆ ಅಂತ ನೋಡಿದ್ರೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸ್ದೆ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ, ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋಕ್ಕೆ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಟಿ ವಿಲಿ ಕಮರ್ಷಿಯಲ್ಸ್ ಕೊಡಬೇಕು ನೀವು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ್ಯಡ್ಸ್ ಬರುತ್ತಲ್ಲ, ಬರೀ ಪ್ರೋಗ್ರಾಮ್ ಅಂತಲ್ಲ, ಆ್ಯಡ್ಸ್ಗಳು ಕೊಡಬೇಕು ರೈತರಿಗೆ ಸಂಬಂಧಪಟ್ಟಾಗಿ. ಅಕಸ್ಮಾತ್ ನೀವು ರೆಡಿ ಇದ್ದರೆ ಟಿ ವಿಲಿ ಪ್ರೋಗ್ರಾಮ್ ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಪ್ರೋಗ್ರಾಮ್ ಪ್ರೈಮ್ ಸ್ಲಾಟ್ಗಳಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡೋಣ. 1 ತಿಂಗಳೋ 2 ತಿಂಗಳೋ ಪ್ರೋಗ್ರಾಮ್ ಮಾಡೋದಾಗಲಿ. ಆ್ಯಡ್ಸ್, ಅನ್ಲಿಮಿಟೆಡ್ ಆ್ಯಡ್ಸ್, ಹೆಂಗೆ ನಿಮಗೆ 15 ಸೆಕೆಂಡ್ 20 ಸೆಕೆಂಡ್ಸ್ ಕೊಡ್ತೀರಾ, ಆ ಕ್ಯಾಂಪೇನ್ ನಡಿಬೇಕು, ಆ್ಯಡ್ಗಳು ನಡಿಬೇಕು. ಅದಕ್ಕೆಲ್ಲ ನೀವು ರೆಡಿ ಇತ್ತು ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ಐ ಆಮ್ ರೆಡಿ. ನಾನು ಬರ್ತೀನಿ, ನೋಡೇ ಬೇಡ. ಯಾಕಂದರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದರೆ ನಾನು ರೆಡಿ. ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಯಾವತ್ತೂ ಬರೋಲ್ಲ. ದೀಪ ಹಚ್ಚೋ ಕೆಲಸಕ್ಕೆ ನೀವು ರೆಡಿ ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ರೆಡಿ ಇದ್ದೀನಿ. ಎಗೇನ್ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಬರೀ ಪಬ್ಲಿಕ್ ಟಿ ವಿ ಅಲ್ಲ, TV9, ETV, BTV, ZTV, ಪ್ರಜಾ TV, ಯಾವ್ಯಾವ ಟಿ ವಿ ಇದೆಯೋ ಎಲ್ಲರೂ ರೆಡಿ ಇದ್ದರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ
ಬರೀ ಮಾತಲ್ಲಿ ರೈತರ ಕಾಳಜಿ ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗಲಿ ಭಾಷಣದಿಂದಾಗಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದೊತ್ತು ಊಟನೂ ಸಿಗಲ್ಲ. ಅವ್ರಿಗೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ದರೆ, ಎಂಟೈರ್ ಮಾಧ್ಯಮಕ್ಕೆ ಹೇಳ್ತಾ ಇದ್ದೀನಿ ನಾನು, ಇದು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ಸ್ವಾಭಿಮಾನಿಯಾಗಿ ರೈತಾಪಿ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ನನ್ನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಿರೋ ಎಲ್ಲರಿಗೂ ಇದೊಂದು ಸವಾಲಾಗ್ತಾ ಇದ್ದೀನಿ, ಬನ್ನಿ ಮಾಡೋಣ. ಎಲ್ಲ ಚಾನಲ್ ಅವರು ಏನಾದರೂ ಆಗ್ಬಿಡ್ಲಿ, ನಿಂತ್ಕೊಂಡೇ ಬಿಡೋದಾಗ್ಲಿ ಇದಕ್ಕೆ. ಯಶ್ ಇಷ್ಟೊಂದು ಆಕ್ರೋಶ ಭರಿತರಾಗಿ ಮನ ಬಂದಂತೆ ಮಾತನಾಡೋದಕ್ಕೂ ಕಾರಣ ಇದೆ. ಅಷ್ಟಕ್ಕೂ ಈ ಸಮಸ್ಯೆ ಉದ್ಭವವಾಗಿದ್ದು ಎಲ್ಲಿ ಅನ್ನುವಂತಹ ಒಂದು ಪ್ರಶ್ನೆ, ಯಶ್ ಮಾತಾಡ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಲ್ಲಿ ಮೂಡೋದು ಸಹಜ. ಇದರ ಹಿಂದೆ ದೊಡ್ಡ ಘಟನಾವಳಿಗಳೇ ಇದೆ ಅಂತ ಹೇಳಬಹುದು. ಅಂದ ಹಾಗೆ ಈ ಸವಾಲು ಶುರುವಾಗಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಉದಯವಾಣಿ ಪತ್ರಿಕೆಗೆ ಯಶ್ ಅವರು ಕೊಟ್ಟಂತಹ ಒಂದು ಇಂಟರ್ವ್ಯೂ ಮೂಲಕ. ಅದರಲ್ಲಿ ಅವ್ರು ಏನ್ ಹೇಳ್ಕೊಂಡಿದ್ರು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಇದು ನೋಡಿ. ಬಗ್ಗೆ ನಿರಂತರ ಶೋ ಮಾಡಿ ಫ್ರೀ ಆಗಿ ಬರ್ತೀನಿ. ಯಶ್. ಕಾವೇರಿ ಗಲಾಟೆ ನಡೆಯುತ್ತಿರುವಾಗ ರಾಕಿಂಗ್ ಸ್ಟಾರ್ ಯಶ್ ವಿದೇಶದಲ್ಲಿ ಇದ್ರು. ಪ್ರತಿಭಟನೆಗೆ ಬರೋದಿಲ್ಲ. ಮಂಡ್ಯದ ಭಾಷೆಯನ್ನ ಸಿನಿಮಾಕ್ಕೋಸ್ಕರ ಬಳಸಿಕೊಳ್ತಾರೆ. ಹೀಗೆಲ್ಲ ದೂರುವವರ ಮಾತುಗಳನ್ನ ಯಶ್ ಸಹಿಸುವುದಿಲ್ಲ. ಒಂದು, ಕಾವೇರಿ ವಿವಾದದ ಸಂದರ್ಭದಲ್ಲಿ ಅವರು ಅಕ್ಕ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ರು. ಅದಾದ ಮೇಲೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾ ಇದ್ದ ಕಾರಣ ವಿದೇಶದಿಂದ ಮರಳಲಾಗಲಿಲ್ಲ. ಅನಂತರ ಅವರು ಈವರೆಗೆ ಆದ ಪ್ರತಿಭಟನೆ, ಧರಣಿಗಳೆಲ್ಲದರಲ್ಲೂ ಪಾಲ್ಗೊಂಡಿದ್ದಾರೆ. ನಾನು ಈಗಿಂದ ಅಲ್ಲ, ಹೀರೋ ಆಗುವುದಕ್ಕೆ ಮುಂಚಿನಿಂದಲೂ ಪ್ರತಿಭಟನೆಯ ಭಾಗವಾಗಿದ್ದೀನಿ ಅಂತಾರೆ ಅವರು. ಇನ್ನು ಮಂಡ್ಯವನ್ನ ತನ್ನ ಸಿನಿಮಾಕ್ಕೋಸ್ಕರ ಬಳಸಿಕೊಂಡಿಲ್ಲ, ಮಂಡ್ಯ ಭಾಷೆಯನ್ನ ತನ್ನ ಗೆಲುವಿನ ಅಸ್ತ್ರವನ್ನಾಗಿಯೂ ನೋಡಿಲ್ಲ ಅಂತಾನೂ ಸ್ಪಷ್ಟಪಡಿಸುತ್ತಾರೆ. ಅದು ನಾನು ಆಡಿಕೊಂಡ ಭಾಷೆ, ಅದನ್ನ ನನ್ನ ಜನಪ್ರಿಯತೆಗೆ ಯಾಕೆ ಬಳಸಿಕೊಳ್ಳಲಿ ಅನ್ನೋದು ಅವರ ಪ್ರಶ್ನೆ. ಪ್ರತಿಭಟನೆ ಮಾಡಿದರಷ್ಟೇ ನಾವು ರೈತರ ಪರ ಇದ್ದೇವೆ ಅನ್ನುವುದಲ್ಲ. ಪ್ರತಿಭಟನೆ ಮಾಡಿ ಹೇಳಿಕೆ ಕೊಟ್ಟು ಘೋಷಣೆಯನ್ನ ಕೂಗಿದ ತಕ್ಷಣ ತಮ್ಮ ಕೆಲಸ ಮುಗಿದಿಲ್ಲ. ಒಬ್ಬ ಸ್ಟಾರ್, ಒಬ್ಬ ನಟನನ್ನ ನೀನ್ ಯಾಕೆ ಇಂಥ ಇಶ್ಯೂಗಳಿಗೆ ಬರೋದಿಲ್ಲ ಅಂತ ಯಾಕೆ ಜನ ಕೇಳ್ತಾರೋ, ಮಾಧ್ಯಮಗಳು ಪ್ರಶ್ನೆ ಮಾಡ್ತಾರೋ ಗೊತ್ತಿಲ್ಲ ಅಂತ ಬೇಜಾರಾಗ್ತಾರೆ ಅವರು. ರೈತರ ಸಮಸ್ಯೆ ಎಷ್ಟೆಷ್ಟೋ ಇದೆ. ಇದರ ಬಗ್ಗೆ ವಸ್ತುನಿಷ್ಠವಾಗಿ ತಿಳಿದು ಅಧ್ಯಯನವನ್ನ ನಡೆಸಿ ಮುಂದೇನಾಗಬೇಕು ಅಂತ ಯೋಚನೆ ಮಾಡಬೇಕು. ಆದರೆ ಅದನ್ನ ರಾಜಕೀಯಕ್ಕೋಸ್ಕರ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಪ್ರಚಾರಕ್ಕೋಸ್ಕರ ನಾವು ಬಳಸಿಕೊಳ್ಳುತ್ತಿದ್ದೇವೆ. ಇದು ಸರಿಯಲ್ಲ ಅಂತ ಕಿಡಿಯಾಗುತ್ತಾರೆ ಯಶ್. ಇದೇ ವಿಚಾರವಾಗಿ ತಮ್ಮನ್ನ ಪದೇ ಪದೇ ಪ್ರಶ್ನೆ ಮಾಡುವುದಾದ್ರೆ ಅಂಥವರಿಗೆ ನಾನು ಒಂದು ಓಪನ್ ಚಾಲೆಂಜ್ ಹಾಕುತ್ತೇನೆ. ಯಾವುದೇ ಚಾನೆಲ್ನಲ್ಲೇ ಆಗಲಿ, ಪ್ರೈಮ್ ಟೈಮ್ನಲ್ಲಿ ಕೇವಲ ರೈತರಿಗೆ ಸಂಬಂಧಪಟ್ಟ ಹಲವು ವಿಚಾರಗಳನ್ನು ಕುರಿತು ಗಂಭೀರವಾಗಿ ಚರ್ಚೆ ಮಾಡಿ ರೈತರ ಮೇಲೆ ಕಾಳಜಿಯನ್ನ ಮಾಧ್ಯಮದವರು ಈ ರೀತಿ ತೋರಿಸಿದ್ರಾದಲ್ಲಿ ನಾನು ಉಚಿತವಾಗಿ ಅಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ತೇನೆ ಅಂತ ಸವಾಲು ಹಾಕ್ತಾರೆ. ನಾವು ಪ್ರತಿಯೊಬ್ಬರು ನಮ್ಮ ಕೆಲಸ ಸರಿಯಾಗಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿ ಇರುತ್ತದೆ. ಅದನ್ನ ನಾವು ಸರಿಯಾಗಿ ನಿರ್ವಹಿಸದೇ ಇದ್ರೆ ಅದನ್ನ ಪ್ರಶ್ನಿಸಬೇಕಾಗುತ್ತದೆ ಹೊರತು ಯಾವುದೋ ಜವಾಬ್ದಾರಿಯನ್ನ ಯಾರ ತಲೆಗೂ ಕಟ್ಟುವುದರಲ್ಲಿ ಅರ್ಥವಿಲ್ಲ ಅನ್ನುವುದು ಅವರ ಹೇಳಿಕೆ. ಇದು ಓಪನ್ ಆಗಿ ಚಾಲೆಂಜ್ ಮಾಡಿರುವಂತಹ ಯಶ್ ಅವರ ಮಾತುಗಳು. ಅದು ಒಂದು ಪತ್ರಿಕೆಗೆ ಕೊಟ್ಟಂತಹ ಇಂಟರ್ವ್ಯೂ. ಅದಾದ ಮೇಲೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದನ್ನು ಕೂಡ ನೀವು ನೋಡಿದ್ರಿ. ಇನ್ನು ಬಹಳಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀವಿ. ಹೀಗೆ ಪತ್ರಿಕೆಯೊಂದಕ್ಕೆ ಮಾತನಾಡುವಂತಹ ಮಾಧ್ಯಮಗಳಿಗೆ ಸವಾಲು ಹಾಕಿರೋ ಯಶ್ ಇನ್ನೇನು ಹೇಳಿದ್ದಾರೆ ನೋಡಿ. ಯಶ್ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಟಾಕ್ಸ್ ಇದೆ. ಯಾಕಂದ್ರೆ ಅವರು ಮಾಧ್ಯಮಗಳಿಗೆ ಸವಾಲು ಹಾಕಿದ್ದಾರೆ. ಯಾವಾಗ ಯಶ್ ಮನಬಂದಂತೆ ಮಾತನಾಡಿ ಮಾಧ್ಯಮಗಳಿಗೆ ಸವಾಲು ಹಾಕಿದ್ರು, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡೋದು ನಮ್ಮ ಧರ್ಮವಾಗಿತ್ತು. ಯಶ್ ಸವಾಲಿಗೆ ನಮ್ಮ ಉತ್ತರವೇನು ಅನ್ನೋದರ ಬಗ್ಗೆ ಯಶ್ಗೆ ಮನದಟ್ಟನ್ನ ಮಾಡಿಕೊಡ್ಲಿಕ್ಕೆ ಸೋಮವಾರ ಪಬ್ಲಿಕ್ ಟಿವಿಯಲ್ಲಿ ವಿಶೇಷ ಕಾರ್ಯಕ್ರಮ ಕೂಡ ಪ್ರಸಾರ ಮಾಡಲಾಗಿತ್ತು ರಾತ್ರಿ 10:30ಕ್ಕೆ. ಈ ಒಂದು ಕಾರ್ಯಕ್ರಮ ಬಿತ್ತರವಾದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲಿದ್ದಂತಹ ಆಯಾಮಗಳೇನು ಬನ್ನಿ ನೋಡೋಣ. ಯಶ್ ರಾಂಗ್ ಆಗಿದ್ದಾರೆ. ಇಷ್ಟು ದಿನ ಒಳಗಿಟ್ಟುಕೊಂಡಿದ್ದ ಕೋಪವನ್ನ ಹೊರ ಹಾಕಿದ್ದಾರೆ. ಕಾವೇರಿ ಹೋರಾಟಕ್ಕೆ ಹಾಜರಿ ಹಾಕದೆ ಅಮೆರಿಕಾದಲ್ಲಿದ್ದ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ರೈತರು, ಕಾವೇರಿ ಹೋರಾಟ, ನಟರ ಜವಾಬ್ದಾರಿ ಮತ್ತು ಮಾಧ್ಯಮ, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ವಿವರಿಸಿದ್ದಾರೆ. ಆ ಮೂಲಕ ನಟನಾಗಿ ತಾವೇನು ಮಾಡುತ್ತೇನೆ ಎಂದು ತಿಳಿಸಿದ್ದಾರೆ. ಹೌದು, ಇದೇ ಮೊದಲ ಬಾರಿಗೆ ಯಶ್ ಉದಯವಾಣಿ ಪತ್ರಿಕೆಗೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ಗೊತ್ತಿರುವಂತೆ ಕಾವೇರಿ ಹೋರಾಟ ಆರಂಭವಾದಾಗ ಯಶ್ ಅಮೆರಿಕಾದಲ್ಲಿದ್ರು. ಅಲ್ಲಿ ನಡೆಯುತ್ತಿರುವ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಬರೀ ಇವರಷ್ಟೇ ಅಲ್ಲ, ಕನ್ನಡದ ಅನೇಕ ನಟ ನಟಿಯರು ಅಲ್ಲಿಗೆ ಹೋಗಿದ್ದರು.
ಅಂಬರೀಶ್ ಕೂಡ ಆಗ ಅಲ್ಲಿಯೇ ಇದ್ದರು. ನಮ್ಮ ಜನರು ಕಾವೇರಿ ನೀರಿಗಾಗಿ ಬೀದಿಗಿಳಿದು ಹೋರಾಡುತ್ತಿದ್ದಾಗ ಮೈಸೂರಿನವರಾದ ಯಶ್ ಮತ್ತು ಅಂಬರೀಶ್ ಅಕ್ಕ ಸಮ್ಮೇಳನದಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದುದು ಸಹಜವಾಗಿ ಈ ಭಾಗದ ಜನರಿಗೆ ಆಕ್ರೋಶವನ್ನ ಮೂಡಿಸಿತು. ನಾವು ಬೆಳೆಸಿದ ಕಲಾವಿದರು ನಮಗೆ ಅನ್ಯಾಯವಾದಾಗ ಜೊತೆ ಇಲ್ಲವಲ್ಲ ಎನ್ನುವ ಆರೋಪವು ಕೇಳಿಬಂದಿತ್ತು. ಇದರಿಂದ ಯಶ್ ಮತ್ತು ಅಂಬರೀಶ್ ಮೇಲೆ ಕೋಪ ಮಾಡಿಕೊಂಡಿದ್ದರು ಜನ. ಯಶ್ ಈಗ ಮಾಮೂಲಿ ನಟರಾಗಿ ಉಳಿದಿಲ್ಲ. ಅವರಿಗೆ ಕೋಟ್ಯಾಂತರ ಫ್ಯಾನ್ ಫಾಲೋಯಿಂಗ್ ಇದೆ. ಅವರ ಚಿತ್ರಗಳು 200 ಥಿಯೇಟರ್ಗಳಿಗಿಂತ ಹೆಚ್ಚು ರಿಲೀಸ್ ಆಗುತ್ತವೆ. ಕೋಟಿ ಕೋಟಿ ಹಣವನ್ನ ಸಂಪಾದಿಸುತ್ತವೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಅವರೀಗ ಟಾಪ್ ಸ್ಟಾರ್ಗಳ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದಿದ್ದಾರೆ. ಇದರಿಂದ ಕನ್ನಡ ಭಾಷೆ, ನೆಲ, ಜಲದ ವಿಷಯ ಬಂದಾಗ ಜನರು ಇವರಿಂದ ಬೆಂಬಲವನ್ನ ನಿರೀಕ್ಷೆ ಮಾಡ್ತಾರೆ. ಕಾವೇರಿ ಹೋರಾಟದಲ್ಲಿ ಇವರು ಇಲ್ಲದಿದ್ದಾಗ ಈಗೆಲ್ಲಿ ಹೋದ್ರು ಎಂದು ಕೇಳಿದರಲ್ಲಿ ತಪ್ಪೇನೂ ಇಲ್ಲ. ಅವರ ಮೇಲಿದ್ದ ಇನ್ನೊಂದು ಆರೋಪ ಮಂಡ್ಯ ಭಾಷೆ. ರಾಜಹುಲಿ ಸೇರಿದಂತೆ ಕೆಲವು ಚಿತ್ರಗಳಲ್ಲಿ ಇವರು ಮಂಡ್ಯ ಭಾಷೆಯನ್ನ ಬಳಸಿಕೊಂಡಿದ್ರು. ಅಣ್ಣಮ್ಮ ಎನ್ನುವ ಪದವನ್ನ ಫೇಮಸ್ ಮಾಡಿ ಮಂಡ್ಯದ ಜನರು ಇದನ್ನ ಇಷ್ಟಪಟ್ಟಿದ್ದರು. ಆದರೆ ಅದೇ ಮಂಡ್ಯದ ಜನರು ನೀರಿಗಾಗಿ ಹೋರಾಡುವಾಗ ಅಮೆರಿಕಾದಲ್ಲಿ ಮಜಾ ಮಾಡುತ್ತಿದ್ದೀರಾ ಎಂದು ಕೇಳಿದರು. ಆ ಎಲ್ಲ ಆರೋಪಗಳಿಗೆ ಯಶ್ ಉತ್ತರವನ್ನ ಕೊಟ್ಟಿದ್ದಾರೆ. ಈ ನಡುವೆ ಅಂಬರೀಶ್ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿ ಆರೋಪವನ್ನು ಕೊಂಚ ಕಮ್ಮಿ ಮಾಡಿಕೊಂಡಿದ್ದರು. ಈಗ ಯಶ್ ಸರದಿ. ಈ ಬಗ್ಗೆ ಅವರು ಏನ್ ಹೇಳಿದ್ದಾರೆ ನೀವೇ ಕೇಳಿ. ನಾನು ಈಗಿನಿಂದ ಅಲ್ಲ, ಹೀರೋ ಆಗುವ ಮುಂಚಿನಿಂದಲೂ ಪ್ರತಿಭಟನೆಯಲ್ಲಿ ಭಾಗಿಯಾಗುತ್ತಿದ್ದೇನೆ. ಇನ್ನು ಮಂಡ್ಯ ಊರನ್ನ ಸಿನಿಮಾಕ್ಕೋಸ್ಕರ ಬಳಸಿಕೊಂಡಿಲ್ಲ. ಮಂಡ್ಯ ಭಾಷೆಯನ್ನು ಗೆಲುವಿನ ಅಸ್ತ್ರವನ್ನಾಗಿಯೂ ಬಳಸಿಕೊಂಡಿಲ್ಲ. ಅದು ನಾನು ಆಡಿಕೊಂಡು ಬೆಳೆದ ಭಾಷೆ. ಅದನ್ನು ಜನಪ್ರಿಯತೆಗೆ ಯಾಕೆ ಬಳಸಿಕೊಳ್ಳಲಿ? ಪ್ರತಿಭಟನೆ ಮಾಡಿದರಷ್ಟೇ ನಾವು ರೈತರ ಪರ ಇದ್ದೇವೆಂದು ಅರ್ಥವಲ್ಲ. ಪ್ರತಿಭಟನೆ ಮಾಡಿ ಹೇಳಿಕೆ ಕೊಟ್ಟು ಘೋಷಣೆ ಕೂಗಿದರಷ್ಟೇ ನಮ್ಮ ಕೆಲಸ ಮುಗಿಯಲಿಲ್ಲ. ರೈತರ ಸಮಸ್ಯೆ ಎಷ್ಟೆಷ್ಟೋ ಇವೆ. ಇದರ ಬಗ್ಗೆ ವಸ್ತುನಿಷ್ಠವಾಗಿ ತಿಳಿದು ಅಧ್ಯಯನವನ್ನ ನಡೆಸಿ ಮುಂದೆ ಸಾಗಬೇಕೆಂಬ ಯೋಚನೆ ಮಾಡಬೇಕು. ಆದರೆ ಅದನ್ನ ನಾವು ರಾಜಕೀಯಕ್ಕೋಸ್ಕರ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಪ್ರಚಾರಕ್ಕೋಸ್ಕರ ಬಳಸಿಕೊಳ್ಳುತ್ತಿದ್ದೇವೆ. ಅದು ತಪ್ಪು. ಯಶ್ ನಟ. ಮಾಧ್ಯಮಗಳಿಗೆ ಯಶ್ ನೀಡಿದ್ದೇಕೆ ಪಂತಾಹ್ವಾನ? ರಾಕಿಂಗ್ ಸ್ಟಾರ್ ಸವಾಲು ಸ್ವೀಕರಿಸಲು ಪಬ್ಲಿಕ್ ಟಿವಿ ಸಿದ್ಧ. ನಮ್ಮ ಜನರು ಮೊದಲಿನಿಂದಲೂ ಹೀಗೆ. ಕನ್ನಡ ಭಾಷೆ, ನೆಲ, ಜಲದ ವಿಷಯ ಬಂದಾಗ ಎಲ್ಲರೂ ನೋಡುವುದು ಸಿನಿಮಾ ನಟರತ್ತ. ಯಾಕೆಂದ್ರೆ ಸ್ಟಾರ್ಗಳ ಇಮೇಜ್ ಹಾಗಿರುತ್ತೆ. ಕಾವೇರಿ ಕನ್ನಡದ ಬಗ್ಗೆ ಡೈಲಾಗ್ ಹೊಡೆದಿರ್ತಾರೆ. ಕನ್ನಡಕ್ಕಾಗಿ ಪ್ರಾಣವನ್ನಾದ್ರೂ ಕೊಟ್ಟೇನು ಅಂತ ಹೇಳ್ಕೊಂಡಿರ್ತಾರೆ. ಕಾವೇರಿ ನಮ್ಮದು ಜೀವನದಿ ಅಂತ ಹಾಡಿರ್ತಾರೆ. ಹೀಗಾಗಿಯೇ ಜನರು ಇಂಥ ವಿವಾದ ಇದ್ದಾಗ ನಟರತ್ತ ನೋಡ್ತಾರೆ ಮತ್ತು ಅವರಿಂದ ಹೋರಾಟಕ್ಕೆ ಬೆಂಬಲ ನಿರೀಕ್ಷೆ ಮಾಡ್ತಾರೆ. ಇದು ಈಗಿನಿಂದಲ್ಲ, ಡಾಕ್ಟರ್ ರಾಜ್ ಇದ್ದಾಗಿನಿಂದ ಇದು ನಡೆದುಕೊಂಡು ಬಂದಿದೆ. ಗೋಕಾಕ್ ಚಳುವಳಿಯಲ್ಲಿ ರಾಜ್ ಭಾಗವಹಿಸಿದ್ದಕ್ಕೆ ಅದು ಗೆಲುವು ಕಂಡಿತ್ತು. ಅದಕ್ಕೂ ಹಿಂದೆ ಬರ ಪರಿಹಾರ ನಿಧಿ ಸಂಗ್ರಹಿಸಲು ರಾಜ್ ಬೀದಿಗೆ ಬಂದಿದ್ರು. ಡಬ್ಬಿಂಗ್ ವಿರೋಧಿ ಚಳುವಳಿಯಲ್ಲೂ ರಾಜ್ ಮುಂದೆ ನಿಂತಿದ್ರು. ಆಗೆಲ್ಲ ಇಡೀ ಚಿತ್ರರಂಗವೇ ಅವರ ಹಿಂದೆ ಬಂದಿತ್ತು. ಕಾವೇರಿ ವಿವಾದದ ಸಮಯದಲ್ಲೂ ರಾಜ್ ಸೆಡ್ಡು ಹೊಡೆದಿದ್ರು. ಒಟ್ಟಿನಲ್ಲಿ ಸಿನಿಮಾ ನಟರಿದ್ದರೆ ಗೆಲುವು ಖಂಡಿತ ಅನ್ನೋದು ಜನರ ನಂಬಿಕೆ. ಜೊತೆಗೆ ಇವರಿರಲೇಬೇಕೆಂದು ಆಗ್ರಹ ಮಾಡುವಷ್ಟು ಪ್ರೀತಿಯನ್ನ ನಟರ ಮೇಲೆ ಇಟ್ಕೊಂಡಿರ್ತಾರೆ. ಯಶ್ ಮೇಲೆಯೂ ಜನರಿಗಿರುವುದು ಇದೇ ತರಹದ ಪ್ರೀತಿ. ಇಲ್ಲಿ ಕಾವೇರಿ ಗಲಾಟೆ ನಡೆಯುತ್ತಿದ್ದಾಗ ಯಶ್ ಅಮೆರಿಕಾದಲ್ಲಿದ್ರು. ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ಅದಾದ ಮೇಲೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಶೂಟಿಂಗ್ ಕೂಡ ಇತ್ತು. ಇದೆಲ್ಲ ಮೊದಲೇ ನಿಗದಿಯಾದ ಕಾರ್ಯಕ್ರಮ. ಆದ್ರೆ ಕಾವೇರಿ ವಿವಾದ ಏಕಾಏಕಿ ನಡೆದು ಹೋಯಿತು. ಯಾರೂ ಇದನ್ನ ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ಕೋರ್ಟ್ ನೀಡಿದ ತೀರ್ಪಿನಿಂದ ಜನರು ರೊಚ್ಚಿಗೆದ್ದಿದ್ರು. ಅವರಿಂದ ಸಮಾಧಾನ ಮಾಡುವುದು ಯಾರಿಂದಲೂ ಸಾಧ್ಯ ಇರಲಿಲ್ಲ. ಹೋರಾಟ ತೀವ್ರವಾಯಿತು. ಯಶ್ಗೆ ಇದರ ನಿರೀಕ್ಷೆ ಇರಲಿಲ್ಲ. ಹೀಗಾಗಿ ಅವರು ಬರಲು ಆಗ್ಲಿಲ್ಲ. ಅದಕ್ಕೆ ಅವರು ಹೇಳೋದೇನು ಗೊತ್ತಾ? ರೈತರ ಪರವಾಗಿ ಘೋಷಣೆ ಕೂಗಿದರಷ್ಟೇ ನಮ್ಮ ಕೆಲಸ ಮುಗಿಯುವುದಿಲ್ಲ. ರೈತರ ಎಷ್ಟೋ ಸಮಸ್ಯೆಗಳಿವೆ. ಅದರ ಬಗ್ಗೆ ವಸ್ತುನಿಷ್ಠವಾಗಿ ತಿಳಿದು ಅಧ್ಯಯನ ನಡೆಸಿ ಮುಂದೇನಾಗಬೇಕೆಂದು ಯೋಚನೆ ಮಾಡಬೇಕು. ನನಗೊಂದು ಬೇಸರ ಇದೆ. ಒಬ್ಬ ಸ್ಟಾರ್, ಒಬ್ಬ ನಟನನ್ನ ನೀನೇಕೆ ಇಂತಹ ವಿಷಯಗಳಿಗೆ ಬರುವುದಿಲ್ಲ ಅಂತ ಜನ ಯಾಕೆ ಕೇಳ್ತಾರೋ, ಮಾಧ್ಯಮದವರು ಯಾಕೆ ಪ್ರಶ್ನೆ ಮಾಡ್ತಾರೋ ಅಂತ ಬೇಜಾರಾಗುತ್ತೆ. ಇದೇ ವಿಚಾರವಾಗಿ ಪದೇ ಪದೇ ಪ್ರಶ್ನೆ ಮಾಡುವುದಾದರೆ ನಾನು ಓಪನ್ ಚಾಲೆಂಜ್ ಹಾಕ್ತೇನೆ. ಯಾವುದೇ ಚಾನೆಲ್ನಲ್ಲೇ ಆಗಲಿ, ಪ್ರೈಮ್ ಟೈಮ್ನಲ್ಲಿ
ಕೇವಲ ರೈತರಿಗೆ ಸಂಬಂಧಪಟ್ಟ ಕಾರ್ಯಕ್ರಮ ಮಾಡಲಿ, ರೈತರ ಸಮಸ್ಯೆಗಳ ಕುರಿತು ಗಂಭೀರ ಚರ್ಚೆ ಮಾಡಲಿ. ರೈತರ ಮೇಲಿನ ಕಾಳಜಿಯನ್ನ ಮಾಧ್ಯಮದವರು ಈ ರೀತಿ ತೋರಿಸುವುದಾದಲ್ಲಿ ನಾನು ಉಚಿತವಾಗಿ ಅಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ. ಇದು ನಾನು ಮಾಧ್ಯಮಕ್ಕೆ ಹಾಕುವ ಸವಾಲು. ನಾವು ಪ್ರತಿಯೊಬ್ಬರೂ ನಮ್ಮ ಕೆಲಸ ಸರಿಯಾಗಿ ಮಾಡಬೇಕು. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಜವಾಬ್ದಾರಿ ಇರುತ್ತೆ. ಅದನ್ನ ಸರಿಯಾಗಿ ನಿರ್ವಹಿಸದೇ ಇದ್ರೆ ಅದನ್ನ ಪ್ರಶ್ನಿಸಬೇಕಾಗತ್ತೆ ಹೊರತು ಯಾವುದೇ ಜವಾಬ್ದಾರಿಯನ್ನ ಇನ್ಯಾರದೂ ತಲೆಗೆ ಕಟ್ಟುವುದರಲ್ಲಿ ಅರ್ಥ ಇಲ್ಲ. ಯಶ್ ನಟ ಹೀಗೆ ಹೇಳುವ ಮೂಲಕ ಯಶ್ ಮಾಧ್ಯಮಗಳಿಗೆ ಸವಾಲು ಹಾಕಿದ್ದಾರೆ. ಸಾಮಾಜಿಕ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ. ಇದು ರೈತರ ಬಗ್ಗೆ ಅವರಿಗಿರುವ ಕಾಳಜಿಯನ್ನ ತೋರಿಸುತ್ತೆ. ಬರೀ ತೋರಿಕೆಯ ಘೋಷಣೆಗಿಂತ ನಿಜವಾದ ಕಾಳಜಿ ಇದೆ ಎನ್ನುವ ಅರ್ಥ ಅವರ ಮಾತಿನಲ್ಲಿ ಇದೆ. ಅವರ ಸವಾಲನ್ನ ಪಬ್ಲಿಕ್ ಟಿವಿ ಕೂಡ ಸ್ವೀಕರಿಸಿದೆ. ಅವರು ಹೇಳಿದಂತೆ ಪ್ರೈಮ್ ಟೈಮ್ನಲ್ಲಿ ಬರೀ ರೈತರ ಕುರಿತು ಯಶ್ ಜೊತೆ ಚರ್ಚೆ ಮಾಡಲು ಸಿದ್ಧವಿದೆ. ನಮ್ಮ ಸ್ಟುಡಿಯೋಕ್ಕೆ ಬರುವುದಾದರೆ ಬನ್ನಿ. ಇದರಿಂದ ಅವರಿಗೆ ರೈತರ ಬಗ್ಗೆ ಏನೇನು ಜವಾಬ್ದಾರಿ, ಕಾಳಜಿ ಮತ್ತು ಪ್ರೀತಿ ಇದೆ ಎಂದು ತೋರಿಸಲಿ. ಆ ಮೂಲಕ ಜನರಿಗೆ ಇನ್ನಷ್ಟು ಹತ್ತಿರವಾಗಲಿ. ಇದಕ್ಕೆ ಯಶ್ ಏನ್ ಹೇಳ್ತಾರೋ ಕಾದು ನೋಡೋಣ. ಯಾವಾಗ ಪಬ್ಲಿಕ್ ಟಿವಿ ಯಶ್ ಸವಾಲನ್ನ ಎದುರಿಸಲು ಸಿದ್ಧ, ವೇದಿಕೆ ರೆಡಿ ಆಗಿದೆ ಅಂತ ಪ್ರತಿ ಸವಾಲನ್ನ ಹಾಕ್ತೋ ಅದಕ್ಕೆ ಯಶ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ನೋಡೋಣ. ಪಬ್ಲಿಕ್ ಟಿವಿಯಲ್ಲಿ ನಿಮ್ಮ ಸವಾಲನ್ನ ಸ್ವೀಕರಿಸಲು ಸಿದ್ಧ ಅನ್ನುವಂತಹ ಒಂದು ಕಾರ್ಯಕ್ರಮ ಪ್ರಸಾರವಾದ ನಂತರ ಯಶ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅವ್ರು ಏನ್ ರಿಯಾಕ್ಟ್ ಮಾಡಿದ್ರು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ಈ ಹಿಂದೆ ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ಅವ್ರು ಹೇಗೆ ಒಬ್ಬ ಲೀಡರ್ಶಿಪ್ ಕ್ವಾಲಿಟಿಯನ್ನ ತೋರಿಸಿದ್ರು, ಜನರು ಅವರ ಮಾತನ್ನ ಕೇಳಿದ್ರು. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನುವಂಥದ್ದನ್ನ ಪ್ರದರ್ಶನ ಮಾಡಬೇಕು. ಆ ಕೊರತೆ ಇದೆಯಾ ಅನ್ನುವಂತಹ ಸಹಜ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾ ಇತ್ತು. ಹಾಗಾಗಿ ನಾವು ಕೂಡ ಕೇಳಿದ್ರಲ್ಲಿ ತಪ್ಪಿಲ್ಲ. ಯಶ್ ಏನ್ ಹೇಳಿದ್ರು ಮತ್ತೊಮ್ಮೆ ನೋಡೋಣ. ನಮಸ್ಕಾರ. ಶಬಾಷ್ ಪಬ್ಲಿಕ್ ಟಿವಿ, ನೀವೊಂದು ಸವಾಲು ನನಗೂ ಕೊಟ್ಟಿದ್ದೀರಾ. ನಾನು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ಈ ಕಾವೇರಿ ಇಶ್ಯೂ ಬಗ್ಗೆ ನನ್ನ ಪ್ರಶ್ನೆ ಮಾಡಿದಾಗ ಒಬ್ಬ ನಟನಾದವನು ಒಂದು ಯಾವುದೇ ಈ ಥರದ್ದೊಂದು ಸಂದರ್ಭ ಬಂದಾಗ ಅವನ ಜವಾಬ್ದಾರಿ ಎಷ್ಟಿರುತ್ತೆ ಅನ್ನೋ ಪ್ರಶ್ನೆ ಬಂದಾಗ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನೊಬ್ಬ ಸಿನಿಮಾ ಕಲಾವಿದ. ನನ್ನ ಡಿಪಾರ್ಟ್ಮೆಂಟಲ್ಲಿ ನಾನು ಎಷ್ಟು ಕರೆಕ್ಟಾಗಿ ಕೆಲಸ ಮಾಡಬೇಕು. ನಾಡಿನ ಸಂಸ್ಕೃತಿಯ ರಾಯಭಾರಿಗಳು ನಾವಾಗಿರ್ತೀವಿ. ಸಿನಿಮಾ ಭಾಷೆ ಜೊತೆಗೆ ಭಾವನೆಗಳು, ಲೈಫ್ ಸ್ಟೈಲ್ಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ ಬೇರೆ ಭಾಷೆ ಅಥವಾ ಬೇರೆ ಎಲ್ಲರ ಮುಂದೆ ನಮ್ಮ ಭಾಷೆಯ ಸೊಗಡನ್ನು ಎತ್ತಿಡಿಯೋದು ನನ್ನ ಕರ್ತವ್ಯ ಅಂತ ಭಾವಿಸಿ ಅದ್ರ ಬಗ್ಗೆ ಶ್ರದ್ಧೆಯಿಂದ ಬದುಕ್ತಿರುವಂಥ ವ್ಯಕ್ತಿ ನಾನು. ಜೊತೆಗೆ ನನಗೆ ಸಾಮಾಜಿಕ ಕಳಕಳಿನೂ ಇದೆ, ಜವಾಬ್ದಾರಿನೂ ಇದೆ. ಆ ಅರಿವು ನನಗಿದೆ. ಏನು ಮಾಡಬೇಕು, ನಮ್ಮ ಜನಗಳಿಂದ ನಾವು ಬದುಕಿರೋದು, ಅವ್ರಿಗೆ ಹೇಗೆ ಸ್ಪಂದಿಸಬೇಕು, ಅವ್ರ ಕಷ್ಟದಲ್ಲಿ ನಾವು ಹೇಗೆ ಭಾಗಿಯಾಗಬೇಕು ಅನ್ನೋ ಜವಾಬ್ದಾರಿ 100% ನನಗಿದೆ. ಬಟ್ ಮಾಧ್ಯಮಗಳಲ್ಲಿ ಯಾವುದೇ ಒಂದು ಇಶ್ಯೂ ಆದಾಗ, ಯಾವುದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು? ತೆರೆ ಮೇಲೆ ಡೈಲಾಗ್ ಹೊಡಿತಾರೆ. ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ? ಅವ್ರಿಗೇನು ಜವಾಬ್ದಾರಿ ಇಲ್ವಾ? ಮಜಾ ಮಾಡ್ತಿದ್ದಾರೆ. ಶೂಟಿಂಗ್ ಅಂದರೆ ಮಜಾ, ಶೂಟಿಂಗ್ ಅಂದರೆ ಶೋಕಿ ಅನ್ನೋ ಥರ ಪೋಟ್ರೆ ಆಗಿದ್ದ ಕೆಲವು ಸಂದರ್ಭಗಳು ನನ್ನ ಮನಸ್ಸಿಗೆ ನೋವುಂಟು ಮಾಡಿತ್ತು. ಶೂಟಿಂಗ್ ಅಂದರೆ ಅದು ಒಂದು ಕೆಲಸ. ಹಗಲು ರಾತ್ರಿ ನಿದ್ದೆಗೆಟ್ಟು ನಾವು ಕೆಲಸ ಮಾಡ್ತೀವಿ. ನಾವು ದಿನಗೂಲಿಯವ್ರ ಥರ ದುಡ್ಕೊಂಡು ಬದುಕ್ತೀವಿ ಅನ್ನೋ ಒಂದು ಅರಿವು ಜನಕ್ಕೆ ಮೂಡಿಸುವಂಥ ಮಾಧ್ಯಮಗಳು, ಮೂಡಿಸ್ಬೇಕಾದಂಥ ಮಾಧ್ಯಮಗಳು, ನಾವು ಶೋಕಿ ಮಾಡ್ತೀವಿ, ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಕೆಲವು ಮಾಧ್ಯಮಗಳು ಪ್ರೋಗ್ರಾಮ್ಗಳು ಮಾಡಿದ್ದು ನನ್ನ ಗಮನಕ್ಕೆ ಬಂದು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅದರಿಂದ ನಾನು ಆ ಇಂಟರ್ವ್ಯೂಲಿ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ. ಬಟ್ ಈಗ ಸೂಪರ್, ನೀವು ಸವಾಲಂತಲೇ ಸ್ವೀಕರಿಸಿದ್ರೆ ನನಗೂ ಭಾಳ ಖುಷಿ ಇದೆ, ಹೆಮ್ಮೆ ಇದೆ. ನಾನು ಹೇಳಿದ್ದು ಇಷ್ಟೇ, ಎಷ್ಟು ಕೋಟಿ ವ್ಯವಹಾರ ಮಾಧ್ಯಮಗಳು ಕರ್ನಾಟಕದಲ್ಲಿ ಮಾಡ್ತಾವೆ, ಎಷ್ಟು ಸಿನಿಮಾಗಳು ಮಾಡ್ತಾಯಿವೆ ಅಂತ ನೋಡಿದ್ರೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸ್ದೆ. ಬರೀ ಅವ್ರ ಮೇಲೆ ಇವ್ರ ಮೇಲೆ ಬೆರಳು ತೋರಿಸ್ತಿದ್ದೀರಲ್ಲ, ನಾನು ಇನ್ನೊಬ್ಬರ ಮೇಲೆ ಬೆರಳು ತೋರ್ಸೋಕ್ಕೆ ಇಷ್ಟಪಡಲ್ಲ. ಮಾಡೋಣ ಬನ್ನಿ ಕೆಲಸ. ರೈತರ ಬಗ್ಗೆ ನಿಜವಾಗ್ಲೂ ಕಾಳಜಿ ಇತ್ತು ಅಂದರೆ ಈಗ ನೀವು ಕೊಟ್ಟಿರೋ ಸವಾಲಿಗೆ ನಾನು ರೆಡಿ ಇದ್ದೀನಿ. ಟಿ ವಿಲಿ ಕಮರ್ಷಿಯಲ್ಸ್ ಕೊಡಬೇಕು ನೀವು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಆ್ಯಡ್ಸ್ ಬರುತ್ತಲ್ಲ, ಬರೀ ಪ್ರೋಗ್ರಾಮ್ ಅಂತಲ್ಲ, ಆ್ಯಡ್ಸ್ಗಳು ಕೊಡಬೇಕು ರೈತರಿಗೆ ಸಂಬಂಧಪಟ್ಟಾಗಿ. ಅಕಸ್ಮಾತ್ ನೀವು ರೆಡಿ ಇದ್ದರೆ ಟಿ ವಿಲಿ ಪ್ರೋಗ್ರಾಮ್ ಎಷ್ಟು ಬೇಕಾದ್ರೆ ಅನ್ಲಿಮಿಟೆಡ್ ಪ್ರೋಗ್ರಾಮ್ ಪ್ರೈಮ್ ಸ್ಲಾಟ್ಗಳಲ್ಲಿ ಬೇಕಾದ್ರೆ ಫಿಕ್ಸ್ ಮಾಡೋಣ. 1 ತಿಂಗಳೋ 2 ತಿಂಗಳೋ ಪ್ರೋಗ್ರಾಮ್ ಮಾಡೋದಾಗಲಿ. ಆ್ಯಡ್ಸ್, ಅನ್ಲಿಮಿಟೆಡ್ ಆ್ಯಡ್ಸ್. ಹೆಂಗೆ ನಿಮಗೆ 15 ಸೆಕೆಂಡ್ 20 ಸೆಕೆಂಡ್ಸ್ ಕೊಡ್ತೀರಾ, ಆ ಕ್ಯಾಂಪೇನ್ ನಡಿಬೇಕು, ಆ್ಯಡ್ಗಳು ನಡಿಬೇಕು. ಅದಕ್ಕೆಲ್ಲ ನೀವು ರೆಡಿ ಇತ್ತು ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ಐ ಆಮ್ ರೆಡಿ. ನಾನು ಬರ್ತೀನಿ.
ನೋಡೇ ಬಿಡೋಣ. ಯಾಕಂದರೆ ಯುವಕರಲ್ಲಿ ಕಾವೇರಿ ವಿಷಯ ಅಥವಾ ನಾಡು ನುಡಿ ವಿಷಯ ಅಂತ ಬಂದ ತಕ್ಷಣ ಇಡೀ ಊರಿಗೆ ಬೆಂಕಿ ಹಚ್ಚೋಷ್ಟು ಕಿಚ್ಚಿದೆ ಅಂದರೆ ಆ ಬೆಂಕಿಲಿ ರೈತರ ಮನೆ ದೀಪ ಬೆಳಗಿಸೋಷ್ಟು ಕಾಳಜಿನೂ ಇದೆ, ಆ ಶಕ್ತಿನೂ ಇದೆ ಅಂತ ನಾನು ನಂಬ್ತೀನಿ. ಆ ದೀಪ ಬೆಳಗಿಸೋ ಕೆಲಸ ಆದರೆ ನಾನು ರೆಡಿ. ಬೆಂಕಿ ಹಚ್ಚೋ ಕೆಲಸಕ್ಕೆ ನಾನು ಯಾವತ್ತೂ ಬರೋಲ್ಲ. ದೀಪ ಹಚ್ಚೋ ಕೆಲಸಕ್ಕೆ ನೀವು ರೆಡಿ ಅಂದರೆ ರಂಗನಾಥ್ ಸರ್ ನನಗೆ ಭರವಸೆ ಕೊಟ್ಟರೆ ರೆಡಿ ಇದ್ದೀನಿ. ಎಗೇನ್ ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಬರೀ ಪಬ್ಲಿಕ್ ಟಿ ವಿ ಅಲ್ಲ, TV9, ETV, BTV, ZTV, ಪ್ರಜಾ TV, ಯಾವ್ಯಾವ ಟಿ ವಿ ಇದೆಯೋ ಎಲ್ಲರೂ ರೆಡಿ ಇದ್ದರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮಿಂದಾಗಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗಲಿ ಭಾಷಣದಿಂದಾಗಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದೊತ್ತು ಊಟನೂ ಸಿಗಲ್ಲ. ಅವ್ರಿಗೇನಾದರೂ ಒಳ್ಳೆ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇದ್ದರೆ ಎಂಟೈರ್ ಮಾಧ್ಯಮಕ್ಕೆ ಹೇಳ್ತಾ ಇದ್ದೀನಿ ನಾನು. ಇದು ಅಹಂಕಾರದಿಂದ ಮಾತಾಡ್ತಾ ಇಲ್ಲ, ಒಬ್ಬ ಕನ್ನಡಿಗನಾಗಿ ಸ್ವಾಭಿಮಾನಿಯಾಗಿ ರೈತಾಪಿ ಕುಟುಂಬದಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ನನ್ನ ನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಿರೋ ಎಲ್ಲರಿಗೂ ಇದೊಂದು ಸವಾಲಾಗ್ತಾ ಇದ್ದೀನಿ. ಬನ್ನಿ ಮಾಡೋಣ. ಎಲ್ಲ ಚಾನಲ್ ಅವರು ಏನಾದರೂ ಆಗ್ಬಿಡ್ಲಿ, ನಿಂತ್ಕೊಂಡೇ ಬಿಡೋದಾಗ್ಲಿ. ಇದಕ್ಕೆ ಮಾಧ್ಯಮಗಳ ಬದ್ಧತೆಯನ್ನ ಯಶ್ ಪ್ರಶ್ನೆ ಮಾಡಿದ್ದಾರೆ. ನಿನ್ನೆಯ ಬಿಗ್ ಬುಲೆಟಿನಲ್ಲಿ ಸ್ವತಃ ರಂಗನಾಥ್ ಸರ್ ಕೂಡ ಯಶ್ ಸವಾಲಿಗೆ ಉತ್ತರವನ್ನ ಕೊಟ್ಟರು. ಹಾಗಿದ್ರೆ ಚಾನೆಲ್ನ ನಿರ್ಧಾರ ಏನ್ ಹೇಳಿದ್ರು, ಬನ್ನಿ ಕೇಳೋಣ. ಅವರು ರೆಡಿ, ನಾವು ರೆಡಿ. ದಿನಾಂಕ ನಿಗದಿ ಆಗತ್ತಷ್ಟೇ. ನಾನು ಬೇಕಾದ್ರೆ ಬರದೇ ಕೊಡ್ತೀನಿ ರೀ. ಏನು ಅಶ್ಯೂರೆನ್ಸ್ ಬೇಕು ಅದನ್ನೇ ಬರ್ಕೊಡೋಣ. ಏನು ಪ್ರಾಬ್ಲಮ್ ಏನೀಗ ಇದರಲ್ಲಿ? ವಿ ವಿಲ್ ಕಾಲ್. ನಿಮಗೆ ಹೆಂಗೆ ಬದ್ಧತೆಯನ್ನು ಮಾತನಾಡ್ತಿದ್ದೀರೋ ನಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುವ ಹಕ್ಕನ್ನು ನಾವು ಉಳಿಸ್ಕೊಂಡೇ ಹೇಳ್ತೀನಿ. ಪ್ಲೀಸ್ ಕಮ್. ಬಟ್ ಐ ವಿಲ್ ನಾಟ್ ಅಲೋ ದಟ್ ಪ್ರೋಗ್ರಾಮ್ ಟು ಬಿಕಮ್ ವೈಯಕ್ತಿಕ ಜಿದ್ದಾಜಿದ್ದುಗಳಲ್ಲ. ಅಲ್ಲಿ ಉದ್ದೇಶ ಮಾಯ ಆಗಬಾರ್ದು. ಅದೇನಿಲ್ಲ ಅದರಲ್ಲಿ. ಬೆಳಕೋ ಅಲ್ವೋ, ಬೆಳಕೋ ಹಣತೆನೋ ಕ್ಯಾಂಡ್ಲೋ ದೀಪನೋ, ಎಕ್ಸಾಕ್ಟ್ಲಿ ವಿ ಆಲ್ಸೋ ನೋ. ಇಟ್ ಡಸ್ ನಾಟ್ ಮೀನ್ ಸಂಬಡಿ ಎಲ್ಸ್ ಅಲ್ಲ ಅಂತ. ಯಾರ ಬದ್ಧತೆನೂ ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿ. ಹಾಗಾಗಿ ಇಟ್ ಈಸ್ ಗುಡ್ ಹಿ ಹ್ಯಾಸ್ ಟೇಕನ್ ಅಪ್ ದಟ್ ಆಫರ್. ವೆರಿ ಗುಡ್. ಸೊ ಡೆಮೋಕ್ರಸಿನಲ್ಲಿ ಈ ಥರ ಚರ್ಚೆಗಳು ಆಗಬೇಕು. ಮಾಧ್ಯಮದ ತಪ್ಪಿದ್ರೆ ಅದು ಚರ್ಚೆ ಆಗಬೇಕು, ಇನ್ನೊಬ್ಬರು ತಪ್ಪಿದ್ರೆ ಅದು ಚರ್ಚೆ ಆಗಬೇಕು. ಅದಕ್ಕೆ ವೇದಿಯನ್ನು ಕಲ್ಪಿಸೋದೇ ನಮ್ಮ ಕೆಲಸ ಅಲ್ವೇ? ಕಲ್ಪಿಸೋದು, ಮಾತಾಡೋದು, ಡೇಟ್ ಫಿಕ್ಸ್ ಮಾಡೋದು. ನನಗೆ ಒಂದೇ ಒಂದು ಕೊರೀತಾ ಇರೋದು ಅಂದರೆ ಈಗ ನಾಳಿದ್ರೆಲ್ಲ ಕೃಷ್ಣೆ ಇದೆಲ್ಲ ಗಲಾಟೆಗಳಿವೆ, ಅದ್ರ ಮಧ್ಯದಲ್ಲಿ ಇದು ಮುಳುಗಿ ಹೋಗ್ಬಿಡಬಾರ್ದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಹಿ ಹ್ಯಾಸ್ ರೈಸ್ಡ್. ಯಾಕೆಂದರೆ ಅದರಲ್ಲಿ ಅವರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ, ಅದರಲ್ಲೇನೋ ಪ್ರೋಗ್ರಾಮಿಂಗಿಗೆ ಬಂದಿದ್ದಾರೆ. ಟಿ ವಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಡವೇ? ಹೇಳಬೇಕು. ಹಾಗಾಗಿ ಸೀರಿಯಸ್ ಇಶ್ಯೂ ಮ್ಯಾಟರು. ಆ ಮ್ಯಾಟರ್ನ ಕೆಳಗೆ ಹಾಕ್ಕೊಂಬಿಡೋದು ಬೇಡ. ಸ್ವಲ್ಪ ಗಜಿಬಿಜಿ ಇದೆ. ಎರಡನೇದು, ಅವರು ಯಾವುದೋ ಒಂದು ಫಿಲಮ್ನ ಬಿಡುಗಡೆ ತಯಾರಿಯಲ್ಲಿದ್ದಾರೆ ಅನಿಸತ್ತೆ. ಅದನ್ನು ರಿಲೀಸ್ ಮಾಡಿದ ಮೇಲೆ ಬೇಕಾದ್ರೂ ಚರ್ಚೆ ಇಟ್ಕೋಬೋದು. ಯಾಕಂದರೆ ಆ ಫಿಲಮ್ ರಿಲೀಸ್ಗೂ ಇದು ತಳಕ್ಕೆ ಹಾಕ್ಕೊಳ್ಳೋದು ಅದು ಗಜಿಬಿಜಿ ಆಗೋದು ಇಲ್ಲ. ಯಾಕೆ ಬೇಕು? ಕ್ವೈಟಾಗಿ ಫಿಲಮ್ ರಿಲೀಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೂ ಇಟ್ಕೋಬೋದು. ಲೆಟ್ ಅಸ್ ಸಿ, ವಿ ವಿಲ್ ಫಿಕ್ಸ್ ಅಪ್ ಎ ಡೇಟ್. ನಥಿಂಗ್ ಟು ವರಿ ಅಲ್ವಾ? ಅಲ್ಲ, ನಥಿಂಗ್ ಟು ವರಿ ಅಂತಂದರೆ ಏನೋ ಆಗ್ಬಿಡುತ್ತೆ ಏನಕ್ಕಲ್ಲ ಹೇಳ್ತಿರೋದು. ಇಟ್ಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಶುಡ್ ಬಿ ಡಿಸ್ಕಸ್ಡ್. ನಂಬರ್ 1 ಅಲ್ವಾ? ಹೌದು. ನಿಮ್ಮ ಬದ್ಧತೆ ಏನು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಬದ್ಧತೆ ನಾವು ಹೇಳ್ತೀವಿ. ನಾವೇನೆಲ್ಲ ಮಾಧ್ಯಮಗಳಿಗೆ ಸ್ಪೋಕ್ಸ್ಮನ್ಗಳಾಗಿ ಹೇಳ್ತಿದ್ದೀವಿ ಅಂತ. ನಮ್ಮದನ್ನು ನಾವು ಹೇಳ್ತೀವಿ. ನಿಮ್ಮ ವಿಚಾರವೂ ಸೇರಿದಂತೆ ಹಿಂದೆ ಸಾಮಾಜಿಕ ಕಾಳಜಿ ಹಾಗೂ ವೈಯಕ್ತಿಕ ತೇಜೋವಧೆಗಳ ಪ್ರಶ್ನೆ ಬಂದಾಗ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನೀವು ನಿಮ್ದು ಹೇಳ್ತೀರಿ, ದಟ್ಸ್ ಓಕೆ, ಪೀಪಲ್ ವಿಲ್ ಟೇಕ್ ಇಟ್ ಅಲ್ವೇ? ಆಲ್ ರೈಟ್. ಅವರು ರೆಡಿ, ನಾವು ರೆಡಿ. ದಿನಾಂಕ ನಿಗದಿ ಆಗತ್ತಷ್ಟೇ. ನಾನು ಬೇಕಾದ್ರೆ ಬರದೇ ಕೊಡ್ತೀನಿ ರೀ. ಏನು ಅಶ್ಯೂರೆನ್ಸ್ ಬೇಕು ಅದನ್ನೇ ಬರ್ಕೊಡೋಣ. ಏನು ಪ್ರಾಬ್ಲಮ್ ಏನೀಗ ಇದರಲ್ಲಿ? ವಿ ವಿಲ್ ಕಾಲ್. ನಿಮಗೆ ಹೆಂಗೆ ಬದ್ಧತೆಯನ್ನು ಮಾತನಾಡ್ತಿದ್ದೀರೋ ನಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುವ ಹಕ್ಕನ್ನು ನಾವು ಉಳಿಸ್ಕೊಂಡೇ ಹೇಳ್ತೀನಿ. ಪ್ಲೀಸ್ ಕಮ್. ಬಟ್ ಐ ವಿಲ್ ನಾಟ್ ಅಲೋ ದಟ್ ಪ್ರೋಗ್ರಾಮ್ ಟು ಬಿಕಮ್ ವೈಯಕ್ತಿಕ ಜಿದ್ದಾಜಿದ್ದುಗಳಲ್ಲ. ಅಲ್ಲಿ ಉದ್ದೇಶ ಮಾಯ ಆಗಬಾರ್ದು. ಅದೇನಿಲ್ಲ ಅದರಲ್ಲಿ. ಬೆಳಕೋ ಅಲ್ವೋ, ಬೆಳಕೋ ಹಣತೆನೋ ಕ್ಯಾಂಡ್ಲೋ ದೀಪನೋ, ಎಕ್ಸಾಕ್ಟ್ಲಿ ವಿ ಆಲ್ಸೋ ನೋ. ಇಟ್ ಡಸ್ ನಾಟ್ ಮೀನ್ ಸಂಬಡಿ ಎಲ್ಸ್ ಅಲ್ಲ ಅಂತ. ಯಾರ ಬದ್ಧತೆನೂ ಪ್ರಶ್ನೆ ಮಾಡ್ತಿಲ್ಲ ಇಲ್ಲಿ. ಹಾಗಾಗಿ ಇಟ್ ಈಸ್ ಗುಡ್ ಹಿ ಹ್ಯಾಸ್ ಟೇಕನ್ ಅಪ್ ದಟ್ ಆಫರ್. ವೆರಿ ಗುಡ್. ಸೊ ಡೆಮೋಕ್ರಸಿನಲ್ಲಿ ಈ ಥರ ಚರ್ಚೆಗಳು ಆಗಬೇಕು. ಮಾಧ್ಯಮದ ತಪ್ಪಿದ್ರೆ ಅದು ಚರ್ಚೆ ಆಗಬೇಕು, ಇನ್ನೊಬ್ಬರು ತಪ್ಪಿದ್ರೆ ಅದು ಚರ್ಚೆ ಆಗಬೇಕು. ಅದಕ್ಕೆ ವೇದಿಯನ್ನು ಕಲ್ಪಿಸೋದೇ ನಮ್ಮ ಕೆಲಸ ಅಲ್ವೇ? ಕಲ್ಪಿಸೋದು, ಮಾತಾಡೋದು, ಡೇಟ್ ಫಿಕ್ಸ್ ಮಾಡೋದು. ನನಗೆ ಒಂದೇ ಒಂದು ಕೊರೀತಾ ಇರೋದು ಅಂದರೆ ಈಗ ನಾಳಿದ್ರೆಲ್ಲ ಕೃಷ್ಣೆ ಇದೆಲ್ಲ ಗಲಾಟೆಗಳಿವೆ, ಅದ್ರ ಮಧ್ಯದಲ್ಲಿ ಇದು ಮುಳುಗಿ ಹೋಗ್ಬಿಡಬಾರ್ದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಹಿ ಹ್ಯಾಸ್ ರೈಸ್ಡ್. ಯಾಕೆಂದರೆ ಅದರಲ್ಲಿ ಅವರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ, ಅದರಲ್ಲೇನೋ ಪ್ರೋಗ್ರಾಮಿಂಗಿಗೆ ಬಂದಿದ್ದಾರೆ.
ಟಿ ವಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಡವೇ? ಹೇಳಬೇಕು. ಹಾಗಾಗಿ ಸೀರಿಯಸ್ ಇಶ್ಯೂ ಮ್ಯಾಟರು. ಆ ಮ್ಯಾಟರ್ನ ಕೆಳಗೆ ಹಾಕ್ಕೊಂಬಿಡೋದು ಬೇಡ, ಸ್ವಲ್ಪ ಗಜಿಬಿಜಿ ಇದೆ. ಎರಡನೇದು, ಅವರು ಯಾವುದೋ ಒಂದು ಫಿಲಮ್ನ ಬಿಡುಗಡೆ ತಯಾರಿಯಲ್ಲಿದ್ದಾರೆ ಅನಿಸತ್ತೆ, ಅದನ್ನು ರಿಲೀಸ್ ಮಾಡಿದ ಮೇಲೆ ಬೇಕಾದ್ರೂ ಚರ್ಚೆ ಇಟ್ಕೋಬೋದು. ಅಲ್ಲ ಈ ಯಾಕಂದರೆ ಆ ಫಿಲಮ್ ರಿಲೀಸ್ಗೂ ಇದು ತಳಕ್ಕೆ ಹಾಕ್ಕೊಳ್ಳೋದು, ಅದು ಗಜಿಬಿಜಿ ಆಗೋದಿಲ್ಲ. ಯಾಕೆ ಬೇಕು? ಕ್ವೈಟಾಗಿ ಫಿಲಮ್ ರಿಲೀಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೂ ಇಟ್ಕೋಬೋದು. ಲೆಟ್ ಅಸ್ ಸಿ, ವಿ ವಿಲ್ ಫಿಕ್ಸ್ ಅಪ್ ಎ ಡೇಟ್. ನಥಿಂಗ್ ಟು ವರಿ ಅಲ್ವಾ? ಅಲ್ಲ, ನಥಿಂಗ್ ಟು ವರಿ ಅಂತಂದರೆ ಏನೋ ಆಗ್ಬಿಡುತ್ತೆ ಅನ್ನೋಕ್ಕಲ್ಲ ಹೇಳ್ತಿರೋದು. ಇಟ್ಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಶುಡ್ ಬಿ ಡಿಸ್ಕಸ್ಡ್. ನಂಬರ್ 1 ಅಲ್ವಾ? ಹೌದು. ನಿಮ್ಮ ಬದ್ಧತೆ ಏನು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಬದ್ಧತೆ ನಾವು ಹೇಳ್ತೀವಿ. ನಾವೇನು ಎಲ್ಲ ಮಾಧ್ಯಮಗಳಿಗೆ ಸ್ಪೋಕ್ಸ್ಮನ್ಗಳಾಗಿ ಹೇಳ್ತಿದ್ದೀವಿ ಅಂತ, ನಮ್ಮದನ್ನು ನಾವು ಹೇಳ್ತೀವಿ. ನಿಮ್ಮ ವಿಚಾರವೂ ಸೇರಿದಂತೆ ಹಿಂದೆ ಸಾಮಾಜಿಕ ಕಾಳಜಿ ಹಾಗೂ ವೈಯಕ್ತಿಕ ತೇಜೋವಧೆಗಳ ಪ್ರಶ್ನೆ ಬಂದಾಗ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನೀವು ನಿಮ್ದು ಹೇಳ್ತೀರಿ, ದಟ್ಸ್ ಓಕೆ, ಪೀಪಲ್ ವಿಲ್ ಟೇಕ್ ಇಟ್ ಅಲ್ವೇ? ಓಕೆ, ಮಾಧ್ಯಮದ ಬದ್ಧತೆಯ ಬಗ್ಗೆ ರಘುನಾಥ್ ಸರ್ ಕೂಡ ಮಾತನಾಡಿದ್ದು ನೋಡಿದ್ರಿ. ಯಶ್ ಅವರ ಒಂದು ಏನೋ ಅನುಭವ ಇರಬಹುದು ಅಥವಾ ಅವರ ಅಭಿಪ್ರಾಯಗಳಿರಬಹುದು, ಅವ್ರಿಗಾಗಿರುವಂತಹ ನೋವಿನ ವಿಚಾರನ ಹೇಳ್ಕೊಳ್ಳಿಕ್ಕೆ ಅವರಿಗೆ ವೈಯಕ್ತಿಕ ಹಕ್ಕಿದೆ, ಅದನ್ನ ಅವ್ರು ಹೇಳ್ಕೊಂಡಿದ್ದಾರೆ. ಮುಂದೆ ಏನಾಗಬೇಕು ಅನ್ನೋದರ ಕುರಿತಾಗಿ ನಮ್ಮ ಕಾಳಜಿ ಇದೆ, ಅದರ ಬಗ್ಗೆ ಕೂಡ ಮಾತಾಡೋಣ ಅಂತ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ವಿಸ್ತೃತ ಚರ್ಚೆ ಮಾಡಬಹುದು. ಹಾಗಿದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರೇನು ಸಮಾಜ ಸೇವೆ ಮಾಡಿಲ್ವಾ ಹಾಗೆ ಹೀಗೆ ಅಂತ ಕೇಳೋರಿಗೆ ಅದಕ್ಕೂ ಉತ್ತರ ಇದೆ. ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೀವಿ. ಇನ್ನು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಅವರು ಹೇಳ್ತಾರೆ. ಅದ್ರ ಜೊತೆಗೆ ಪಬ್ಲಿಕ್ ಟಿವಿಯ ಕೆಲವೊಂದಷ್ಟು ಪ್ರಶ್ನೆ ನಾವು ಕೇಳ್ತೀವಿ. ಯಶ್ ಒಂದಷ್ಟು ಸವಾಲುಗಳನ್ನ ಹಾಕಿದ್ದಾರೆ, ಆ ಸವಾಲನ್ನ ನಾವು ಸ್ವೀಕಾರ ಮಾಡಿದ್ದೀವಿ, ಪ್ರತಿ ಸವಾಲನ್ನ ಹಾಕಿದ್ದೀವಿ, ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಿದ್ದಾರೆ. ಆದ್ರೆ ಸಮಯ ನಿಗದಿ ಆಗಬೇಕು, ಚರ್ಚೆಗೆ ಒಂದು ಸಮಯ ನಿಗದಿ ಆಗುತ್ತೆ ಮುಂದಿನ ದಿನಗಳಲ್ಲಿ. ಸದ್ಯಕ್ಕೆ ಪಬ್ಲಿಕ್ ಟಿವಿ ಎತ್ತಿರುವಂತಹ ಒಂದಷ್ಟು ಪ್ರಶ್ನೆಗಳು ಹೀಗಿವೆ. ವಿಚಾರ ಇದು ನಿಮಗೂ ತಿಳಿದ ಸಂಗತಿ. ಓಕೆ, ಯೂಶುವಲ್ ಆಗಿ ಯಶ್ ಅವ್ರಿಗೂ ಈ ವಿಚಾರ ಗೊತ್ತಿರುತ್ತೆ. ನೆಲ ಜಲ ಎಂಬ ವಿಚಾರ ಬಂದಾಗ ಜನರು ಸಿನಿಮಾ ಮಂದಿಯನ್ನ, ರಾಜಕಾರಣಿಗಳನ್ನ ಇತ್ಯಾದಿ ಎಲ್ಲರನ್ನೂ ಕೂಡ ಅಪೇಕ್ಷೆ ಮಾಡೋದ್ರಲ್ಲಿ ತಪ್ಪಿಲ್ಲ, ಅದು ತಮಗೂ ಗೊತ್ತಿದೆ. ಆದರೆ ತಾವು ಆ ಸಂದರ್ಭದಲ್ಲಿ ಎಲ್ಲಿದ್ರಿ ಅನ್ನೋದು ಮುಖ್ಯ ಅನ್ನುವಂಥದ್ದನ್ನ ನಾವು ಮನದಟ್ಟು ಮಾಡ್ಕೊಳ್ತೀವಿ. ಆದರೆ ಅದಾದ ನಂತರವಾದ್ರೂ ಎಲ್ಲಿ ಹೋದ್ರಿ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಜನ ಕೇಳ್ತಾ ಇರೋದು, ಅದನ್ನೇ ನಾವು ಯಥಾವತ್ತಾಗಿ ತೋರಿಸಿದ್ದು. ಇನ್ನು ಕರ್ನಾಟಕದಾದ್ಯಂತ ನಿಮಗೆ ಅಭಿಮಾನಿ ಬಳಗ ಇದೆ. ಮಂಡ್ಯ ಭಾಗದಲ್ಲಂತೂ ಉತ್ಕಟ ಆರಾಧಕರೇ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಸಿನಿಮಾಗಳನ್ನ ನಾವು ನೋಡಿದಾಗಲೂ ಕೂಡ ಮಂಡ್ಯ ಒಲವು ಹೇಗಿತ್ತು ಅನ್ನೋದನ್ನ ನಾವು ಕಾಣಬಹುದು. ಹಾಗಾಗಿ ಮಂಡ್ಯದಲ್ಲಿ ಅತಿ ಹೆಚ್ಚು ಜನಪ್ರಿಯತೆ, ಅತಿ ಹೆಚ್ಚು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಿ. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡಬೇಕು ಅಂತ ಅಥವಾ ನಿಮ್ಮ ಹುಟ್ಟುಹಬ್ಬ ಬಂದಾಗ ಅವತ್ತಿನ ದಿನನೇ ವಿಶ್ ಮಾಡಬೇಕು ಅಂತ ಮುಗಿ ಬೀಳುವಂತಹ ಜನರು ಇದ್ದಾರೆ. ಆ ಪಕ್ಷದಲ್ಲಿ ಅವತ್ತಿನ ದಿನ ಆದಂತಹ ಸಂದರ್ಭದಲ್ಲಿ ಅವತ್ತೇ ನೀವು ಬರಬೇಕಿತ್ತು ಅಂತ ಜನ ನಿರೀಕ್ಷೆ ಮಾಡಿದ್ದು ಸುಳ್ಳಲ್ಲ. ಅಂದು ಕಾವೇರಿ ಕುರಿತಾಗಿ ವ್ಯತಿರಿಕ್ತ ತೀರ್ಪು ಬಂದಾಗ ಇಡೀ ರಾಜ್ಯದ ಜನ ಕಣ್ಣೀರಿಟ್ಟಿದ್ರು. ನಮಗೆ ಮುಂದೆ ಏನ್ ಗತಿ, ಬೆಳೆ ಇಲ್ಲ ಒಂದು ಕಡೆ, ಮಗದೊಂದು ಕಡೆ ಸರ್ಕಾರ ಮುಂದೆ ಏನ್ ಮಾಡುತ್ತೋ ಅನ್ನುವಂತಹ ಭಯ, ಮಗದೊಂದು ಕಡೆ ತಮಿಳುನಾಡಿಗೆ ನೀರು ಹರಿತಲೇ ಇದೆ, ಎಲ್ಲಿಗೆ ಕೊನೆ ಆಗುತ್ತೋ ಅನ್ನುವಂತಹ ಜನರ ಭಯ ಮೂಡೇ ಇತ್ತು. ಅದು ನಿಮಗೂ ಗೊತ್ತಿರುವಂತಹ ವಿಚಾರ. ಆಗಿಂದಾಗೆ ಅಪ್ಡೇಟ್ ಅಂತೂ ಆಗಿರ್ತೀರಿ. ಅಮೆರಿಕಾದಲ್ಲಿ ಇದ್ರೂ ಕೂಡ ಕಾವೇರಿ ಕುರಿತಾಗಿ ಜನರು ರೋಸಿ ಹೋಗಿದ್ರು. ನಮಗೆ ಮುಂದೆ ಕಣ್ಣೀರೇ ಗತಿ ಆಗ್ಬಿಡುತ್ತಾ ಅನ್ನುವಂತಹ ಮಟ್ಟಿಗೆ ಅವರು ಭಾವನಾತ್ಮಕವಾಗಿ ನೊಂದು ಬೆಂದು ಹೋಗಿದ್ರು. ಇನ್ನು ನೇಗಿಲ ಬಂಧುಗಳ ಸಹನೆ ಹಾಗೂ ಆಕ್ರೋಶದ ಕಟ್ಟೆ ಹೊಡೆದೋಗಿತ್ತು. ಯಾಕಂದ್ರೆ ಬೆಳೆ ಒಂದು ರೀತಿ ಕೈ ಬರಬೇಕು ಅನ್ನುವಂಥದ್ದು ಅಥವಾ ಆಗಷ್ಟೇ ನಾಟಿಯನ್ನ ಮಾಡಿದ್ರು, ಅದು ಇನ್ನಷ್ಟು ಚಿಗುರಬೇಕು ಅನ್ನೋ ಸಂದರ್ಭದಲ್ಲೇ ಒಣಗುವಂತಹ ಪರಿಸ್ಥಿತಿ ನೋಡಿದಂತಹ ಜನಕ್ಕೆ ನೀರು ಒಂದು ಕಡೆ ಹರಿದೋಗ್ತಾ ಇದೆ. ಮಗದೊಂದು ಕಡೆ ಬೆಳೆಗೆ ನೀರನ್ನ ಹರಿಸ್ತಿಲ್ಲ, ಇನ್ನೊಂದು ಕಡೆ ಕುಡಿಯೋಕೆ ನೀರನ್ನ ಬರೆ ಹಾಕ್ತಾ ಇದ್ದಾರಲ್ಲ, ಇದು ಯಾವ ರೀತಿಯಾದಂತಹ ಒಂದು ನ್ಯಾಯ ಅನ್ನುವಂತಹ ನಿಟ್ಟಿನಲ್ಲಿ ಕೇವಲ ಮಂಡ್ಯ ಭಾಗದ ಜನ ಅಲ್ಲ, ಇಡೀ ರಾಜ್ಯಾದ್ಯಂತ ಆಕ್ರೋಶದ ಕಟ್ಟೆ ಹೊಡೆದಿತ್ತು. ನೇಗಿಲ ಬಂಧುಗಳ ಒಂದು ಸಹನೆ ಮೀರಿತ್ತು. ಇಂಥ ಸಂದರ್ಭದಲ್ಲಿ ಕನ್ನಡದ ಪ್ರಮುಖ ನಟರು ಅಮೆರಿಕಾದಲ್ಲಿ ನಡೆದ ಅಕ್ಕ ಸಮ್ಮೇಳನದಲ್ಲಿ ಇದ್ರು. ಆಗ ನೀವು ಕೂಡ ಇದ್ರಿ, ಅದರಂತೆ ಅಂಬರೀಷ್ ಅವರು ಕೂಡ ಇದ್ರು. ಹಾಗಾಗಿ ಮಂಡ್ಯ ಭಾಗದಲ್ಲಿ ಫ್ಲೆಕ್ಸ್ಗಳನ್ನು ಹರಿದಾಕಿದ್ದು ಅಥವಾ ಸುಟ್ಟಾಕಿದ್ದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಜನರು ಕೂಡ ಹರಿಹಾಯ್ದಿದ್ರು. ಅದನ್ನೆಲ್ಲವನ್ನು ಕೂಡ ಯಥಾವತ್ತಾಗಿ ನಾವು ತೋರಿಸಿದ್ವಿ. ನೀವು ಆ ಸಂದರ್ಭದಲ್ಲಿ ಅವತ್ತಿನ ದಿನನೇ ಬಹುಶಃ ರಿಯಾಕ್ಟ್ ಮಾಡಿಬಿಟ್ಟಿದ್ರೆ ಜನ ನಿಮ್ಮ ಮೇಲೆ ತಿರುಗಿ ಬೀಳ್ತಿರ್ಲಿಲ್ಲ ಅಂತ ಅನ್ಸುತ್ತೆ. ನೀವು ಅನ್ನೋದು ಒಂದೇ ಟಾರ್ಗೆಟ್ ಆಗಿರಲಿಲ್ಲ
ಜನಕ್ಕೆ ಒಟ್ಟಾರೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ವಾಯ್ಸ್ ರೈಸ್ ಮಾಡಬೇಕು, ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು. ಆಗ ಮಾತ್ರ ನಾವಿಷ್ಟು ಜನ ಸೇರಿ ಒಂದು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಸಿದ್ಧರಿದ್ದೀವಿ, ರಾಜ್ಯದಲ್ಲಿ ಇಷ್ಟು ಒಗ್ಗಟ್ಟಿದೆ ಅನ್ನೋದನ್ನ ತೋರ್ಪಡಿಸಬಹುದು ಅನ್ನುವಂತಹ ಆಶಾ ಭಾವನೆಯನ್ನ ಇಟ್ಕೊಂಡಿದ್ರು. ಆದರೆ ಬಹುಪಾಲು ಸಿನಿಮಾ ಮಂದಿ ಬಂದಿದ್ರು, ಅದರಲ್ಲಿ ಕೆಲವರು ಇರಲಿಲ್ಲ. ಪ್ರಮುಖರನ್ನೇ ಜನರು ಆಕರ್ಷಣೀಯ ಕೇಂದ್ರ ಬಿಂದು ಆಗಿದ್ರಿಂದ ತಮ್ಮನ್ನು ಕೂಡ ನಿರೀಕ್ಷೆ ಮಾಡಿದ್ರು, ತಮ್ಮ ಮೇಲೆ ಹರಿಹಾಯ್ದ್ರು. ಅದರಂತೆ ಅಂಬರೀಷ್ ಅವರ ಮೇಲೆ ಕೂಡ ಹರಿಹಾಯ್ದು ಫ್ಲೆಕ್ಸ್ಗಳನ್ನ ಆರ್ದಿದ್ರು. ಇನ್ನು ಆ ಸಂದರ್ಭದಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳನ್ನು ಕೂಡ ನೋಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಆಕ್ರೋಶದ ಮಾತುಗಳನ್ನು ಕೂಡ ಅದೇ ಭಾಗದ ಜನ ಮಾತನಾಡಿದ್ರು. ಇನ್ನು ಅಮೆರಿಕಾದಿಂದ ಬಂದ ಮೇಲಾದ್ರೂ ನೆಚ್ಚಿನ ನಟರು ಹೋರಾಟಕ್ಕೆ ಬೆಂಬಲ ಕೊಡ್ತಾರಾ ಅಂತ ರೈತರು ಭಾವಿಸಿದ್ದು ತಪ್ಪಾಯ್ತಾ? ಆ ಥರ ತಪ್ಪು ಅಂತ ಜನರಲ್ಲಿ ಕಾಣ್ತು ಅನ್ನೋದನ್ನ ಬಹುಶಃ ನೀವು ಹೇಳಲ್ಲ ಅಂತ ಅನ್ಸುತ್ತೆ. ಆದರೆ ಅಮೆರಿಕಾದಲ್ಲಿ ಇದ್ರಿ, ಅಕ್ಕ ಸಮ್ಮೇಳನದಲ್ಲಿ ಇದ್ರಿ, ಇಲ್ಲಿ ಏನಾಗ್ತಾ ಇದೆ ಆಗು ಹೋಗುಗಳು ಗೊತ್ತಿರಲಿಲ್ಲ. ಹೋದ್ಮೇಲೆ ವಾಪಸ್ ಅರ್ಧಕ್ಕೆ ಬರೋದಕ್ಕಾಗಲ್ಲ, ಅದನ್ನು ಮುಗಿಸ್ಕೊಂಡು ಬರಬೇಕಾಗಿತ್ತು. ಎಲ್ಲವೂ ಸರಿಯೇ. ಹಾಗಿದ್ರೆ ಅದನ್ನ ಒಂದು ಸಾಲಿನಲ್ಲಿ ನೀವು ಎಲ್ಲೋ ಹೇಳ್ಕೋಬಹುದಿತ್ತೇನೋ, ಅದನ್ನ ನೀವು ಅವತ್ತು ಮಾಡಲಿಲ್ಲ ಅನ್ನೋ ಬೇಸರ ಜನರಲ್ಲಿ ಮೂಡಿತ್ತು. ಅದಾದ್ಮೇಲಾದ್ರೂ ನೀವು ಬರ್ತೀರಾ, ಮಾತಾಡ್ತೀರಾ, ನಮ್ಮ ಪರವಾಗಿ ನಿಲ್ತೀರಾ ಅಂತ ಆಸೆಯನ್ನ ಇಟ್ಕೊಂಡಿದ್ರು. ಮಹದಾಯಿ ಹೋರಾಟದಲ್ಲಿ ನೀವು ಪಾಲ್ಗೊಂಡಿದ್ರಿ, ಸಹಜವಾಗಿಯೇ ನಿಮ್ಮ ಮೇಲೆ ಜವಾಬ್ದಾರಿ ಹೆಚ್ಚಿತ್ತು. ಹಾಗಾಗಿ ಮಂಡ್ಯ ಮೈಸೂರು ಭಾಗದ ಜನತೆ ಕಾವೇರಿ ವಿಚಾರದಲ್ಲೂ ಯಶ್ ಅವರು ಬರಬಹುದು, ಸಿನಿಮಾ ಮಂದಿ ಬರಬಹುದು ಅನ್ನುವಂತಹ ಮಹದಾಸೆಯನ್ನ ಇಟ್ಕೊಂಡಿದ್ರು. ಯಾಕಂದ್ರೆ ಮಹದಾಯಿ ಹೋರಾಟದಲ್ಲಿ ಒಂದು ಲೀಡರ್ಶಿಪ್ನ ಕ್ವಾಲಿಟೀಸ್ನ ನಾವು ನೋಡಿದ್ವಿ. ಶಿವಣ್ಣ ಇರಬಹುದು, ಅಲ್ಲಿ ಗಣೇಶ್ ಇರಬಹುದು, ಇತ್ಯಾದಿ ನಟರೆಲ್ಲರೂ ಕೂಡ ಆಗಮಿಸಿದ್ರಿ. ಅವತ್ತು ನೀವು ಕೂಡ ಮಹದಾಯಿ ಹೋರಾಟಕ್ಕೆ ಭಾಗವಹಿಸಿದ್ರಿ. ಜನರ ಪರವಾಗಿ ನಾವಿದ್ದೀವಿ, ಕುಡಿಯೋ ನೀರು ನಮ್ಮ ಹಕ್ಕನ್ನ ಕಸ್ಕೊಂಡ್ರೆ ನಾವು ಸುಮ್ಮನಿರೋಲ್ಲ ಅನ್ನುವಂಥ ಮಾತುಗಳನ್ನ ಆಡಿದ್ರಿ. ಅದೇ ಮಾತನ್ನ ಮಂಡ್ಯ ಜನ ನಿರೀಕ್ಷೆ ಮಾಡಿದ್ರು ಕಾವೇರಿ ವಿಚಾರವಾಗಿ. ಇನ್ನು ಪ್ರೀತಿಯ ಅಣ್ತಮ್ಮ ಬರ್ತಾನೆ, ನಮ್ಮ ಬೆನ್ನಿಗೆ ನಿಲ್ತಾನೆ ಎಂಬುದು ಅನ್ನದಾತರ ಒತ್ತಾಸೆಯಾಗಿತ್ತು. ಸಹಜವಾಗಿ ಅವರು ಪ್ರೀತಿಯ ಧಾರೆಯನ್ನ ಎರೆದಿರ್ಬೇಕಾದ್ರೆ, ಒಂದು ಕುಟುಂಬದ ರೀತಿಯಾಗಿ ಸಿನಿಮಾ ಮಂದಿಯನ್ನ ಪ್ರೀತಿಸ್ತಾ ಇರಬೇಕಾದ್ರೆ, ಅವರು ಒಂದು ರೀತಿ ಸಿನಿಮಾ ನೋಡೋ ಮೂಲಕ ಸಿನಿಮಾ ಇಂಡಸ್ಟ್ರಿನ ಪಾಲನೆ ಮಾಡ್ತಿರೋ ಸಂದರ್ಭದಲ್ಲಿ ಅಣ್ತಮ್ಮ ಬರ್ತಾನೆ, ನಿಮ್ಮನ್ನ ಒಂದು ರೀತಿಯಾಗಿ ಅಣ್ಣ ಅಂತಲೋ ತಮ್ಮ ಅಂತಲೋ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಬರ್ತೀರಾ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಜನ. ಆ ನಿರೀಕ್ಷೆ ಹುಸಿಯಾದಾಗ ಬಹುಶಃ ಒಂದು ರೀತಿಯಾಗಿ ಅಸಮಾಧಾನಗಳು ಹೊರಹೋದ್ವು. ಅದು ನಿಮ್ಗೆ ಬೇಸರ ತಂದಿರಬಹುದೇನೋ. ನೀವು ಬರ್ದೇ ಇದ್ದಾಗ ಸಹಜವಾಗಿಯೇ ಹೋರಾಟಗಾರರು ನಿಮ್ಮ ವಿರುದ್ಧ ಕೋಪದ ನುಡಿಗಳನ್ನ ಆಡಿದ್ರು. ಅದನ್ನ ನೀವು ಬಹುಶಃ ಗಮನಿಸಿರಬಹುದು. ಮಾಧ್ಯಮಗಳಲ್ಲಿ ಯಥಾವತ್ತಾಗಿ ಜನ ಏನು ಹೇಳಿದ್ರು, ಸರಿ ಹೇಳಿದ್ರು, ತಪ್ಪು ಹೇಳಿದ್ರು, ಆ ಸಂದರ್ಭದಲ್ಲಿ ಅವ್ರಿಗೆ ಅನ್ಸಿದ್ದನ್ನ ಹೇಳಿದ್ರು. ಕೇವಲ ಸಿನಿಮಾ ಮಂದಿಯಲ್ಲ, ರಾಜಕಾರಣಿಗಳ ವಿರುದ್ಧವಾಗೂ ಕೂಡ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಮಲ್ತಾಯಿ ಧೋರಣೆ ತೋರ್ತಾರೆ, ಇವರಲ್ಲೇ ಒಂದು ರೀತಿಯ ಹೊಂದಾಣಿಕೆ ಇಲ್ಲ ಅಂತ. ಎಲ್ಲವೂ ಸರಿ ಹೋಯ್ತು ಅವತ್ತಿನ ಒಗ್ಗಟ್ಟಿನಿಂದಾಗಿ. ಹಾಗಾಗಿ ಬಹುಶಃ ನಿಮ್ಗಳ ಎಕ್ಸ್ಪೆಕ್ಟೇಷನ್ ಜನರದು ಅತಿ ಆಯ್ತಾ ಗೊತ್ತಿಲ್ಲ. ನೀವು ಬರದೇ ಇದ್ದಾಗ ಸಹಜವಾಗಿ ಹೋರಾಟಗಾರರು ನಿಮ್ಮ ವಿರುದ್ಧ ಕೋಪಗೊಂಡ್ರು, ಹರಿಹಾಯ್ದ್ರು, ಆಕ್ರೋಶದ ನುಡಿಗಳನ್ನಾಡಿದ್ರು, ನಿಮ್ಮ ಸಿನಿಮಾಗಳನ್ನ ರಿಲೀಸ್ ಆಗಕ್ ಬಿಡೋದಿಲ್ಲ ಅಂದ್ರು, ಇತ್ಯಾದಿ ಇತ್ಯಾದಿ. ಇನ್ನು ಮಂಡ್ಯದಲ್ಲಿ ಕೆಲ ನಟರ ವಿರುದ್ಧ ನಡೆದ ಪ್ರತಿಭಟನೆಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿದ್ದು ತಪ್ಪಾಯ್ತಾ ಅನ್ನೋದನ್ನ ಬಹುಶಃ ನೀವೇ ಹೇಳಬೇಕು. ಜನರು ಅವತ್ತು ಯಾವ ಮಟ್ಟಿಗೆ ರೋಸ್ ಹೋಗಿದ್ರು, ಊಟ ತಿಂಡಿ ಎಲ್ಲವನ್ನೂ ಬಿಟ್ಟು, ಮನೆ ಮಠ ಬಿಟ್ಟು ಬೀದಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ರು. ಆ್ಯಕ್ಚುಲಿ ಅವತ್ತಿನ ಸುಪ್ರೀಂ ಕೋರ್ಟ್ ವಿಚಾರಣೆ ದಿನ ಹಬ್ಬ ಇತ್ತು. ಆ ಹಬ್ಬ ಇದ್ರೂ ಕೂಡ ಜನ ಹಬ್ಬದ ಆಚರಣೆಯ ಮನಸ್ಥಿತಿಯಲ್ಲಿ ಇರಲಿಲ್ಲ. ಮನೆ ಮಠ ತೊರೆದು ಬೀದಿಯಲ್ಲಿ ನಿಂತು ಪ್ರತಿಭಟನೆ ನಡೆಸಿದ್ರು. ಆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಕೆಲ ನಟರ ವಿರುದ್ಧ ಜನ ಪ್ರತಿಭಟನೆಯನ್ನ ನಡೆಸಿದ್ರು, ಹರಿಹಾಯ್ದ್ರು, ಒಂದು ರೀತಿ ಆಕ್ರೋಶದ ನುಡಿಗಳನ್ನ ವ್ಯಕ್ತಪಡಿಸಿದ್ರು. ಇದೆಲ್ಲವೂ ಒಂದು ಭಾವನೆ ಅನ್ನುವಂಥದ್ದನ್ನ ತಾವು ಅರ್ಥೈಸ್ಕೊಳ್ಬೇಕು. ಯಾಕಂದ್ರೆ ನೆಲ ಜಲ ವಿಚಾರವಾಗಿ ರೋಸಿ ಹೋದಂತಹ ಜನರಿಗೆ ಆದಂತಹ ನೋವು ಆ ರೀತಿ ಮಾತನಾಡಿಸಿತ್ತು. ನಟರ ವಿರುದ್ಧ ತಿರುಗಿದ ಕಾವೇರಿ ಹೋರಾಟಗಾರರ ಸಿಟ್ಟನ್ನ ತೋರಿಸಿದ್ದು ಪ್ರಮಾದವಾಯ್ತಾ ಮಾಧ್ಯಮಗಳದು ಅನ್ನುವಂಥದ್ದು. ಯಾಕಂದ್ರೆ ತಾವು ಹೇಳ್ತಾ ಇದ್ರಿ, ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡ್ತೀರಿ, ನಾವೇನ್ ಮಾಡಬೇಕಾಗಿತ್ತು, ಬಂದು ಶಿಳ್ಳೆ ಚಪ್ಪಾಳೆ ಗಿಟ್ಟುತ್ತೆ ವಿನಃ ಬೇರೇನೂ ನಡೆಯೋದಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಇನ್ನು ಮುಂದೆ ನಾನು ಆ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಆ ಶಿಳ್ಳೆ ಚಪ್ಪಾಳೆಗಳು, ಆ ಒಗ್ಗಟ್ಟು, ಆ ಜನಸಾಗರ ಮುಂದೊಂದು ದಿನ ಯಾವ ರೀತಿ ದಾರಿ ದೀಪವಾಗಬಹುದು. ಯಾಕಂದ್ರೆ
ಯಾಕಂದ್ರೆ ಅಣತಿಯನ್ನ ಹಚ್ಚಬೇಕು, ಬೆಳಕನ್ನ ಹಚ್ಚಬೇಕು, ಬೆಂಕಿನ ಕಾವನ್ನ ಬೆಚ್ಚಗೆ ಮಾಡ್ಕೊಳ್ಳೋದಲ್ಲ ಅನ್ನುವಂತಹ ವಿಚಾರವನ್ನ ತಾವು ಹೇಳಿದ್ರಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಕಾವೇರಿ ಹೋರಾಟಕ್ಕೆ ಬೆಂಬಲ ಸೂಚಿಸಿ ನೀವು ವಿದೇಶದಿಂದ ಕಳುಹಿಸಿದಂತಹ ವಿಡಿಯೋ ಸಂದೇಶವನ್ನ ನಾವು ಪ್ರೈಮ್ ಟೈಮ್ ನಲ್ಲೇ ಪ್ರಸಾರ ಮಾಡಿದ್ದು. ನೀವೇ ಕೇಳ್ತಿರೋ ಹಾಗೆ ಪ್ರೈಮ್ ಟೈಮ್ ನಲ್ಲೇ ಆ ಒಂದು ವಿಡಿಯೋನ ಪ್ರಸಾರ ಮಾಡಿದ್ವಿ, ಜನರ ಗಮನಕ್ಕೆ ತಂದಿದ್ವಿ. ಯಶ್ ಅವರು ಸುಮ್ಮನೆ ಕೂತಿಲ್ಲ ಸ್ವಾಮಿ, ಅಲ್ಲೂ ನಿಂತು ಅವರು ಮಾತನಾಡ್ತಾ ಇದ್ದಾರೆ. ಸ್ವಲ್ಪ ತಡವಾಗಿರಬಹುದು, ಆದ್ರೆ ಕಾವೇರಿ ಪರವಾಗಿ ಅವರು ಇದ್ದಾರೆ ಅನ್ನೋದನ್ನ ಈ ಮೂಲಕ ತೋರ್ಪಡಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಹೇಳಿದ್ದನ್ನ ಯಾವುದೇ ಎಡಿಟ್ ಇಲ್ಲದೆ ಯಥಾವತ್ತಾಗಿ ತೋರಿಸಿದ್ವಿ. ಯಾಕಂದ್ರೆ ಸಾಮಾನ್ಯವಾಗಿ ಎಡಿಟ್ ಅನ್ನೋ ಪದಗಳು ಬಹಳ ಕೇಳಿ ಬರ್ತಾ ಇರುತ್ತೆ, ಹಾಗಾಗಿ ಅದನ್ನ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಕಾವೇರಿ ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ ಮಾತನಾಡಿದ್ರು, ಆದ್ರೆ ತಡವಾಗಿ ಮಾತನಾಡಿದ್ರು ಅನ್ನೋ ಅಸಮಾಧಾನ ಇತ್ತು. ಇನ್ನು ನಿಮ್ಮ ವಿಡಿಯೋ ಸಂದೇಶವನ್ನ ಯಥಾವತ್ತಾಗಿ ಪ್ರಸಾರ ಮಾಡಿದಂತಹ ಮಾಧ್ಯಮಗಳಿಗೆ ಕಾಳಜಿ ಇರಲಿಲ್ವಾ? ಕಾಳಜಿಯ ವಿಚಾರವಾಗಿ ಮಾತನಾಡಬೇಕಾದ್ರೆ ಒಳ್ಳೆದನ್ನು ತೋರಿಸ್ತೀವಿ, ಕೆಟ್ಟದನ್ನು ತೋರಿಸ್ತೀವಿ, ಕೆಟ್ಟದ್ರಿಂದ ಒಳ್ಳೆದನ್ನ ಪಡ್ಕೊಳ್ಬಹುದು ಹೇಗೆ ಅನ್ನೋದ್ರ ಬಗ್ಗೆ ಅರಿವನ್ನ ಮೂಡಿಸ್ತಾ ಇದ್ದೀವಿ. ಅದರಂತೆ ತಮ್ಮ ವಿಡಿಯೋ ಸಂದೇಶವನ್ನು ಕೂಡ ಜನರಿಗೆ ತೋರಿಸಿದ್ವಿ. ಯಾಕಂದ್ರೆ ಆಕ್ರೋಶ ತಣಿಲಿ, ನೀವು ಏನೋ ಮಾಡ್ತಾ ಇದ್ರಿ, ಕಾವೇರಿಯ ಬಗ್ಗೆ, ನೆಲ ಜಲದ ಬಗ್ಗೆ ತಮಗೂ ಒಂದು ಭಾವನೆಗಳು ಇದೆ, ಅದರ ಜೊತೆಗೆ ನೀವು ಇದ್ದೀರಿ, ನಮ್ಮ ಜನರ ಜೊತೆಗೆ ಇದ್ದೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಿದ್ರಿ ಅದನ್ನ ತೋರಿಸಿದ್ವಿ. ಬಹುಶಃ ನಮ್ಮ ಕಾಳಜಿ ಇರಲಿಲ್ಲ ಅಂತ ತಮಗನ್ಸಿರಬಹುದೇನೋ, ಅದನ್ನ ರಾಜ್ಯದ ಜನ ನಿರ್ಧರಿಸ್ತಾರೆ. ಇನ್ನು ಬೀದಿಗಿಳಿದು ಹೋರಾಟ ಮಾಡಿದ ಮಾತ್ರಕ್ಕೆ ಸಮಸ್ಯೆ ಬಗೆಹರಿಯಲ್ಲ ಅನ್ನೋದು ನಿಮ್ಮ ವಾದ. ಅಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದಾಗ ಜನರು ಸೇರ್ತಾರೆ, ಚಪ್ಪಾಳೆ ಶಿಳ್ಳೆ ಗಿಟ್ಟುತ್ತೆ, ಅದರ ಹೊರತಾಗಿ ಏನಾಗುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ. ಯಾಕಂದ್ರೆ ಸಹಜವಾಗಿ ಮಹದಾಯಿ ಹೋರಾಟದಲ್ಲಿ ಭಾಗವಹಿಸಿದ್ರಿ, ಬೇರೆ ಬೇರೆ ಹೋರಾಟಗಳಲ್ಲಿ ಆಗಿಂದಾಗೆ ಹೋಗಿ ಬರ್ತಾ ಇದ್ರಿ, ನಂತರ ಏನಾಯ್ತು ಅನ್ನುವಂತಹ ಒಂದು ಅಪ್ಡೇಟ್ಸ್ ನಿಮ್ಮ ಗಮನಕ್ಕೆ ಬರಬೇಕಾದಂತಹ ಅನಿವಾರ್ಯತೆ ಇದೆ. ಇನ್ನು ಮಹಾತ್ಮ ಗಾಂಧಿ ಅವರು ಇದೇ ರೀತಿಯಾಗಿ ಧೋರಣೆ ತೋರಿ ಬೀದಿಗಿಳಿದು ಹೋರಾಟ ಮಾಡದೆ ಹೋಗಿದ್ದಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇತ್ತಾ? ಎಂಥ ದೊಡ್ಡ ಪ್ರಶ್ನೆ ಅಲ್ವಾ? ಬಹುಶಃ ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಅಂಥ ದೊಡ್ಡ ದೊಡ್ಡ ಹೋರಾಟಗಳನ್ನ ನಾವು ಮೆಲುಕು ಹಾಕ್ಕೊಳ್ಬೇಕು. ಯಾಕಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ, ನಾವು ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕಾಗತ್ತೆ, ಅದಕ್ಕೊಂದು ಸಮಯ ಬೇಕಾಗುತ್ತೆ. ಎಸ್, ನೀವು ಹೇಳೋ ಹಾಗೆ, ಆದರೆ ಅದು ಯಾವತ್ತೋ ಬರುತ್ತೆ ಅಂತ ಕಾಯೋದಕ್ಕಿಂತ ಇವತ್ತೇ ಮಾಡಬೇಕು ಅನ್ನೋದು ಜನರ ಆಗ್ರಹ. ಗೋಕಾಕ್ ಚಳುವಳಿ ವೇಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಬೀದಿಗಿಳಿದು ರಾಜ್ಯವ್ಯಾಪಿ ಸಂಚರಿಸಿ ಹೋರಾಟ ಮಾಡಿರ್ಲಿಲ್ವಾ? ಚಳುವಳಿಗೆ ಯಶಸ್ಸು ತಂದುಕೊಡ್ಲಿಲ್ವಾ? ಯಶಸ್ಸು ಸಿಗುತ್ತೋ ಬಿಡುತ್ತೋ, ನಾವು ಮಾಡುವಂತಹ ಪ್ರಯತ್ನಗಳನ್ನ ನಾವು ಮಾಡಬೇಕು ಅನ್ನೋದಷ್ಟೇ ಜನರ ಹಂಬಲ, ಬೇಡಿಕೆ. ಆ ಒಂದು ಬೇಡಿಕೆ ಈಡೇರ್ಬಿಟ್ಟಾಗ ಇನ್ನೂ ಉತ್ತುಂಗಕ್ಕೆ ಏರ್ತೀರಿ ಅಂತ ಅನ್ಸುತ್ತೆ. ವಸ್ತುನಿಷ್ಠ ವರದಿ ಮಾಡಿದ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸೋದು ಅದೆಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸಿದ್ರು, ಎಂಥೆಂಥ ಸಂದರ್ಭದಲ್ಲಿ ನಮಗೆ ಆಸರಿಯಾಗಿ ನಿಂತಿದ್ರು, ಅದು ಅವರ ಒಂದು ಲಾಭನೋ ನನ್ನ ಲಾಭನೋ ಏನೂ ಅಲ್ಲ. ಒಟ್ಟಿನಲ್ಲಿ ಎಲ್ಲ ವಿಚಾರಕ್ಕೂ ಯಾವುದೇ ಹೋರಾಟ ಆದಾಗಲೂ ಜನರ ಪರವಾಗಿ ನಿಲ್ತೀವಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇ ಏಳು ಬೀಳುಗಳಾದಾಗಲೂ ಕೂಡ ಪರ ವಿರೋಧದ ಚರ್ಚೆಗಳಾಗತ್ತೆ, ನಂತರ ಅಂತಿಮ ಒಂದು ನಿರ್ಣಯಗಳು ಬಂದೇ ಬರುತ್ತೆ. ಇನ್ನು ನಿಮ್ಮ ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕಾರ ಮಾಡಿದೆ. ಪ್ರೈಮ್ ಟೈಮ್ನಲ್ಲೇ ರಾಗ ದ್ವೇಷವಿಲ್ಲದೆ ಚರ್ಚೆ ಮಾಡೋಣ ಅಂತ ಸವಿನಯ ಆಮಂತ್ರಣವನ್ನ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ನಿನ್ನೆ ಬಿಗ್ ಬುಲೆಟಿನಲ್ಲೇ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಒಂದು ಸಮಯ ನಿಗದಿ ಆಗಲಿ, ಆದರೆ ನಿಮ್ಮ ಒಂದು ಸಿನಿಮಾ ರಿಲೀಸ್ ಇದೆ. ಈಗ ಸದ್ಯಕ್ಕೆ ಬಹಳಷ್ಟು ವಿಚಾರಗಳು, ಕಾವೇರಿ ಇರ್ಬೋದು, ಕೃಷ್ಣ ನ್ಯಾಯಾಧೀಕರಣ ವಿಚಾರ ಇರ್ಬೋದು, ಮಹದಾಯಿ ವಿಚಾರ ಇರ್ಬೋದು, ಇವೆಲ್ಲವೂ ಕೂಡ ಅಡ್ಡಿ ಆಗಬಾರ್ದು. ಎಲ್ಲೋ ಒಂದು ಗಂಭೀರ ಪ್ರಶ್ನೆಯನ್ನ, ಸವಾಲನ್ನ ತಾವು ಹಾಕಿರುವಂತಹ ಸಂದರ್ಭದಲ್ಲಿ ಅದೆಲ್ಲವೂ ನಶಿಸಿ ಹೋಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಆ ಎಲ್ಲವೂ ಮುಗಿದ ಬಳಿಕ ಒಂದು ಸಮಯ ನಿಗದಿ ಮಾಡಿ ಅನ್ನುವಂತಹ ಅವಕಾಶವನ್ನ, ಆ ಒಂದು ವಿಚಾರವನ್ನ ನಿಮ್ಮ ಮುಂದೆಯೇ ಇಟ್ಟಿದ್ದಾರೆ. ತಾವು ಯಾವಾಗ ಹೇಳ್ತಿರೋ ಅವತ್ತು ಚರ್ಚೆಗೆ ಪಬ್ಲಿಕ್ ಟಿವಿ ಸದಾ ಸಿದ್ಧ. ಮಾಧ್ಯಮಗಳ ಬದ್ಧತೆಯನ್ನ ಯಶ್ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ HR ರಂಗನಾಥ್ ಸರ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನು ಹೇಳಿದ್ರು, ಪಬ್ಲಿಕ್ ಟಿವಿಯ ನಿಲುವೇನು, ಬನ್ನಿ ಕೇಳೋಣ, ನೋಡೋಣ. ಅವರು ರೆಡಿ, ನಾವು ರೆಡಿ, ದಿನಾಂಕ ನಿಗದಿ ಆಗತ್ತಷ್ಟೇ. ನಾನು ಬೇಕಾದ್ರೆ ಬರದೇ ಕೊಡ್ತೀನಿ ರೀ, ಏನು ಅಶ್ಯೂರೆನ್ಸ್ ಬೇಕು ಅದನ್ನೇ ಬರ್ಕೊಡೋಣ. ಏನು ಪ್ರಾಬ್ಲಮ್ ಏನೀಗ ಇದರಲ್ಲಿ? ವಿ ವಿಲ್ ಕಾಲ್. ನಿಮಗೆ ಹೆಂಗೆ ಬದ್ಧತೆಯನ್ನು ಮಾತನಾಡ್ತಿದ್ದೀರೋ, ನಮ್ಮ ಬದ್ಧತೆಯನ್ನು ಪ್ರಶ್ನೆ ಮಾಡುವುದಾದರೆ ಅದಕ್ಕೆ ಉತ್ತರ ಕೊಡುವ ಹಕ್ಕನ್ನು ನಾವು ಉಳಿಸ್ಕೊಂಡೇ ಹೇಳ್ತೀನಿ. ಪ್ಲೀಸ್ ಕಮ್, ಬಟ್ ಐ ವಿಲ್ ನಾಟ್ ಅಲೋ ದಟ್ ಪ್ರೋಗ್ರಾಮ್ ಟು ಬಿಕಮ್ ವೈಯಕ್ತಿಕ ಜಿದ್ದಾಜಿದ್ದುಗಳಲ್ಲ. ಅಲ್ಲಿ ಉದ್ದೇಶ ಮಾಯ ಆಗಬಾರ್ದು, ಅದೇನಿಲ್ಲ ಅದರಲ್ಲಿ. ಬೆಳಕೋ ಅಲ್ವೋ, ಬೆಳಕೋ ಹಣತೆನೋ, ಕ್ಯಾಂಡ್ಲೋ, ದೀಪನೋ, ಎಕ್ಸಾಕ್ಟ್ಲಿ ವಿ ಆಲ್ಸೋ ನೋ. ಇಟ್ ಡಸ್ ನಾಟ್ ಮೀನ್ ಸಂಬಡಿ ಎಲ್ಸ್ ಅಲ್ಲ ಅಂತ. ಯಾರ ಬದ್ಧತೆನೂ ಪ್ರಶ್ನೆ ಹಾಗಾಗಿ it is good he has taken up that offer. Yes. Very good. So ಡೆಮೋಕ್ರಸಿನಲ್ಲಿ ಈ ಥರ ಚರ್ಚೆಗಳು ಆಗಬೇಕು.
ಮಾಧ್ಯಮದ ತಪ್ಪಿದ್ರೆ ಅದು ಚರ್ಚೆ ಆಗಬೇಕು, ಇನ್ನೊಬ್ಬರು ತಪ್ಪಿದ್ರೆ ಅದು ಚರ್ಚೆ ಆಗಬೇಕು. ಅದಕ್ಕೆ ವೇದಿಯನ್ನು ಕಲ್ಪಿಸೋದೇ ನಮ್ಮ ಕೆಲಸ ಅಲ್ವೇ? ಕಲ್ಪಿಸೋದು, ಮಾತಾಡೋದು, ಡೇಟ್ ಫಿಕ್ಸ್ ಮಾಡೋದು. ನನಗೆ ಒಂದೇ ಒಂದು ಕೊರೀತಾ ಇರೋದು ಅಂದರೆ, ಈಗ ನಾಳೆ ನಾಳಿದ್ರೆಲ್ಲ ಕೃಷ್ಣೆ ಇದೆಲ್ಲ ಗಲಾಟೆಗಳಿವೆ, ಅದ್ರ ಮಧ್ಯದಲ್ಲಿ ಇದು ಮುಳುಗಿ ಹೋಗ್ಬಿಡಬಾರ್ದು. ಇಟ್ಸ್ ಎ ಸೀರಿಯಸ್ ಇಶ್ಯೂ ಹಿ ಹ್ಯಾಸ್ ರೈಸ್ಡ್. ಯಾಕೆಂದರೆ ಅದರಲ್ಲಿ ಅವರು ಅಡ್ವರ್ಟೈಸ್ಮೆಂಟಿಗೆ ಬಂದಿದ್ದಾರೆ, ಅದರಲ್ಲೇನೋ ಪ್ರೋಗ್ರಾಮಿಂಗಿಗೆ ಬಂದಿದ್ದಾರೆ. ಟಿ ವಿ ಹೆಂಗೆ ನಡೆಯುತ್ತೆ ಅನ್ನೋದನ್ನ ಅವ್ರಿಗೆ ಹೇಳಬೇಡವೇ? ಹೇಳಬೇಕು. ಹಾಗಾಗಿ ಸೀರಿಯಸ್ ಇಶ್ಯೂ ಮ್ಯಾಟರು. ಆ ಮ್ಯಾಟರ್ನ ಕೆಳಗೆ ಹಾಕ್ಕೊಂಬಿಡೋದು ಬೇಡ, ಸ್ವಲ್ಪ ಗಜಿಬಿಜಿ ಇದೆ. ಎರಡನೇದು, ಅವರು ಯಾವುದೋ ಒಂದು ಫಿಲಮ್ನ ಬಿಡುಗಡೆ ತಯಾರಿಯಲ್ಲಿದ್ದಾರೆ ಅನಿಸತ್ತೆ, ಅದನ್ನು ರಿಲೀಸ್ ಮಾಡಿದ ಮೇಲೆ ಬೇಕಾದ್ರೂ ಚರ್ಚೆ ಇಟ್ಕೋಬೋದು. ಅಲ್ಲ ಈ ಯಾಕಂದರೆ ಆ ಫಿಲಮ್ ರಿಲೀಸ್ಗೂ ಇದು ತಳಕ್ಕೆ ಹಾಕ್ಕೊಳ್ಳೋದು, ಅದು ಗಜಿಬಿಜಿ ಆಗೋದು ಇಲ್ಲ. ಯಾಕೆ ಬೇಕು? ಕ್ವೈಟಾಗಿ ಫಿಲಮ್ ರಿಲೀಸ್ ಆಗಲಿ, ಅದಾದ್ಮೇಲೆ ಬೇಕಾದ್ರೂ ಇಟ್ಕೋಬೋದು. ಲೆಟ್ ಅಸ್ ಸಿ, ವಿ ವಿಲ್ ಫಿಕ್ಸ್ ಅಪ್ ಎ ಡೇಟ್. ನಥಿಂಗ್ ಟು ವರಿ ಅಲ್ವಾ? ಅಲ್ಲ, ನಥಿಂಗ್ ಟು ವರಿ ಅಂತಂದರೆ ಏನೋ ಆಗ್ಬಿಡುತ್ತೆ ಏನಕ್ಕಲ್ಲ ಹೇಳ್ತಿರೋದು. ಇಟ್ಸ್ ಗುಡ್, ಇಟ್ ಇಸ್ ಗುಡ್, ಇಟ್ ಶುಡ್ ಬಿ ಡಿಸ್ಕಸ್ಡ್. ನಂಬರ್ 1 ಅಲ್ವಾ? ಹೌದು. ನಿಮ್ಮ ಬದ್ಧತೆ ಏನು ಹೆಂಗೆ ಹೇಳಿದ್ರು ಹಂಗೆ ನಮ್ಮ ಬದ್ಧತೆ ನಾವು ಹೇಳ್ತೀವಿ. ನಾವೇನು ಎಲ್ಲ ಮಾಧ್ಯಮಗಳಿಗೆ ಸ್ಪೋಕ್ಸ್ಮನ್ಗಳಾಗಿ ಹೇಳ್ತಿದ್ದೀವಿ ಅಂತ, ನಮ್ಮದನ್ನು ನಾವು ಹೇಳ್ತೀವಿ. ನಿಮ್ಮ ವಿಚಾರವೂ ಸೇರಿದಂತೆ ಹಿಂದೆ ಸಾಮಾಜಿಕ ಕಾಳಜಿ ಹಾಗೂ ವೈಯಕ್ತಿಕ ತೇಜೋವಧೆಗಳ ಪ್ರಶ್ನೆ ಬಂದಾಗ ನಾವು ಹೇಗೆ ನಡ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತೀವಿ. ನೀವು ನಿಮ್ದು ಹೇಳ್ತೀರಿ, ದಟ್ಸ್ ಓಕೆ, ಪೀಪಲ್ ವಿಲ್ ಟೇಕ್ ಇಟ್ ಅಲ್ವೇ? ಆಲ್ ರೈಟ್. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ದಿವ್ಯ ಜ್ಯೋತಿ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.